ಎಸ್, ಯಾಕೋಬ ಗ್ರಂಥ ತಗೊಳ್ಳಿ. ಪ್ರತಿಯೊಬ್ಬರು ಹೊಸ ಒಡಂಬಡಿಕೆ नया नियम याकूब अध्याय पूरा 5 चलते आप आज ध्यान करेंगे. ಯಾಕೋಬ ಗ್ರಂಥ 5 ಅಧ್ಯಾಯಗಳನ್ನು ಇವತ್ತು ಧ್ಯಾನ ಮಾಡೋಣ. ಈ ಯಾಕೋಬ ಈ ಗ್ರಂಥವನ್ನು ಬರೀತಾನೆ. ಯಾಕೋಬ ಯಾರಂದ್ರೆ ಮರಿಯಳಿಗೆ ಯೇಸು ಕ್ರಿಸ್ತನಾದ್ಮೇಲೆ ಹುಟ್ಟಿದ ಮಗನು, ಸಹೋದರ. ಯೇಸು ಕ್ರಿಸ್ತನಿಗೆ ಸಹೋದರ, ಮರಿಯಳಿಗೆ ಮಗ. ಯಾಕೋಬ ಯಾರು ಅಂತ ತಿಳ್ಕೊಂಡು ಇದನ್ನ AD 62 ಕ್ರಿಸ್ತ ಶಕ 67ರಲ್ಲಿ ಈ ಗ್ರಂಥವನ್ನ ಬರೀತಾರೆ. AD 62 ಅಲ್ಲಿ ಈ ಬೈಬಲ್ ಅನ್ನ ಈ ಪತ್ರಿಕೆಯನ್ನು ಬರೀತಾನೆ. ಯಾಕೋಬ ಯಾರಿಗೆ ಬರೀತಾನೆ ಅಂದ್ರೆ ಒಂದೇ ವಚನ ಹೇಳ್ತದೆ, 12 ಕುಲಗಳು ಇಸ್ರಾಯೇಲರಿಗೆ ಬರೀತಾನೆ. हालेलुया. याकूब यार, ये याकूब कौन है? यीशु मसीह का भाई. मरिया को यीशु मसीह का बाद में जन्म ले लिया. पता हो गया सिस्टम में क्या बोला अभी? क्या बोला बोलो? क्या बोला बोलो? हाँ, अयूब नहीं, याकूब. नया नियम एकदम लास्ट में आएगा कम से कम. हालेलुया. अभी एक पॉइंट बोला, याकूब कौन है? हिंदी में कैसे क्या बोला? लिखो, क्या लिखो देखो, पता. ಪ್ರೈಸ್ ದ ಲಾರ್ಡ್. ಯಾಕೋಬ ಗ್ರಂಥ ಒಂದನೇ ವಚನ ಓದಿ. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚದರಿರುವ ಇಸ್ರಾಯೇಲ್ 12 ಕುಲಗಳವರಿಗೆ ಬರೆಯುವುದು ನಿಮಗೆ ಶುಭವಾಗಲಿ. ಯಾರಿಗೆ ಬರೀತಾ ಇದ್ದೀನಿ ಪತ್ರಿಕೆಯನ್ನ? 12 ಕುಲಗಳು ಇಸ್ರಾಯೇಲರಿಗೆ ಬರೀತಾ ಇದ್ದಾರೆ. ಹಲ್ಲೆಲೂಯಾ. याकूब यारो इस्राएल. याकूब कौन है? इस्राएल. ये याकूब कौन है? हमारे यीशु मसीह का भाई. यीशु मसीह का भाई, मरिया का बेटा. हमें यीशु मसीह का बाद में याकूब जन्म दिया, मरिया और यीशु. हालेलुया. सो ಈ ಪತ್ರಿಕೆ ಯಾರಿಗೆ ಬರೀತಾ ಇದ್ದಾನೆ? ಇಸ್ರಾಯೇಲರಿಗೆ ಬರೀತಾ ಇದ್ದಾನೆ. ಯಾವಾಗ ಬರೆದ? ಕ್ರಿಸ್ತ ಶಕ 62ನೇ ಇಸ್ವಿಯಲ್ಲಿ, AD 67. ಈತನ ಯಾರು? ಯೇಸು ಕ್ರಿಸ್ತನ ತಮ್ಮ, ಸಹೋದರ. ಪ್ರೈಸ್ ದ ಲಾರ್ಡ್. ಬನ್ನಿ 2ನೇ ವಚನ 3ನೇ ವಚನ ಏನ್ ಹೇಳ್ತಾರೆ? ನೀವು ಮನೆಗೆ ಹೋಗಿ ಓದ್ಕೋಬೇಕು. ನಾನು ಹಂಗೆ ಅರ್ಥ ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ತಲೆ ಎತ್ತಿ ಕೇಳಬೇಕು. 2ನೇ ವಚನ 3ನೇ ವಚನ ಏನ್ ಹೇಳ್ತೈತೆ ಅಂದ್ರೆ 2 ವಚನ 3 ವಚನ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗಾಗುವ ಪರಿಶೋಧನೆ. ನಂಬಿಕೆಗೆ ಏನ್ ಬರ್ತದೆ? ಶೋಧನೆ. ವಿಶ್ವಾಸ ಶೋಧನೆ ಆಗಿದೆ. ನಂಬಿಕೆಗೆ ಶೋಧನೆ ಬರ್ತದೆ. ಸೋತೋಗ್ಬೇಡಿ. ಏನ್ ಸಿಗುತ್ತೆ ಗೊತ್ತಾ? ನೀವು ಸಹಿಸಿಕೊಂಡ್ರೆ ಆಮೇಲೆ ಶಿಕ್ಷಿತರು, ಸರ್ವಸಗುಣವುಳ್ಳವರು, ಏನು ಕಡಿಮೆ ಇಲ್ಲ. ನಿಮ್ ಶೋಧನೆನೇ ಗೊತ್ತಿಲ್ಲ. ಶೋಧನೆ ಅಂದ್ರೆ ಖಂಡ ಮಾಡ್ತೀರಾ, ಶೋಧನೆ ಅಂದ್ರೆ ಬೈಕೊಂತೀರೇನೋ, ಶೋಧನೆಯಲ್ಲಿ ಬೇಸರ ಮಾಡ್ಕೋತೀರೇನೋ. ನಿಮಗೆ ಇಲ್ಲಿರೋ ಆಶೀರ್ವಾದ ಏನು? ಶಿಕ್ಷಿತರು, ಪ್ರಾಕ್ಟಿಕಲ್ ಮ್ಯಾನ್ ಆಗ್ತೀರ. ಸರ್ವ ಸುಗುಣ, ಎಲ್ಲ ಒಳ್ಳೆ ಮನಸ್ಸು, ಎಲ್ಲ ಒಳ್ಳೆ ಗುಣಗಳು ನಿಮಗೆ ಇರ್ತೈತೆ. 3ನೇದು, ಏನು ಕಡಿಮೆ ಇರಲ್ಲ. ಶೋಧನೆಯನ್ನ ಸಹಿಸ್ಕೊಳ್ಳಿ. ಶೋಧನೆ ಮಾತೇ ನಿಮ್ ಬಾಯಿಗೆ ಬರಲ್ಲ. ನನಗೆ ಶೋಧನೆ ಆಗ್ತಾ ಇದೆ ಅಂತಿದ್ಯಾ? ಯಾಕನ್ನಲ್ಲ? ಇದು ಶೋಧನೆ ನನಗೆ ಯಾವತ್ತ ಅಂತಿದ್ಯಾ? ಯಾವುದಕ್ಕನಾಗ್ಲೇ ಬೈಬಲ್ ಹೇಳ್ತೈತಲ್ಲ, ಅಬ್ರಹಾಮನಿಗೆ ಶೋಧನೆ ಬರ್ತಲ್ಲ, ತನ್ನ ಮಗನನ್ನ ತಂದು ಒಪ್ಪಿಸ್ಕೊಟ್ನಲ್ವಾ? ಇಲ್ಲಿ ಬರ್ತೈತೆ ನಂಬಿಕೆಗೆ ಶೋಧನೆ. ಅಬ್ರಹಾಮನ ನಂಬಿಕೆಗೆ ಶೋಧನೆ ಬಂತು. ನಿನ್ನ ನಂಬಿಕೆ ಕೂಡ ವಾಕ್ಯ ಕೇಳ್ಕೊಂಡು ಹೋಗ್ತೀಯ, ಭಾನುವಾರ ಶೋಧನೆ ಬರ್ತದೆ. ಅಲ್ಲೇನೋ ಹೋಗಿ ಮಾಡ್ದೆ, ಏನೋ ತಿಂದ, ಏನೋ ನೋಡ್ದ, ಏನೋ ಕೇಳ್ತಿರೋದು ಕೇಳ್ಬಿಟ್ಟ, ಮುದ್ದೆ ಇರೋದು ಮುಟ್ಬಿಟ್ಟ, ಏನೋ ಏನ್ ಮಾಡ್ದೋ, ಕರ್ತನ ಭೋಜನ ತಿಂದು ಹೋಗೋ, ಭಾನುವಾರ ವಾಕ್ಯ ಕೇಳ್ಬಿಟ್ಟು ಹೋಗೋ, ಏನ್ ಪಾಪ ಮಾಡಿದೋ, ನಿನ್ ಶೋಧನೆಯಲ್ಲಿ ಬಿದ್ದೋದೆ, ಶೋಧನೆಯಲ್ಲಿ ಸೋತೋದೆ, ನಂಬಿಕೆಯಲ್ಲಿ ನೀನು ಡೌನ್ ಆದ. ಹಲ್ಲೆಲೂಯಾ. ನಂಬಿಕೆಗೆ ಶೋಧನೆ ಬರ್ತದೆ. ನೀವು ಇರೋವರೆಗೂ ಬರ್ತಾ ಇರ್ತದೆ. ನಿನ್ಗೆ ಅಷ್ಟೇ. ಇನ್ಮೇಲೆ ನಿನ್ಗೆ ಯಾವ ಶೋಧನೆ ಬರಲ್ಲ, ಯಾವ ಅವಮಾನ ಬರಲ್ಲ, ನಿಮ್ಗೆ ಒಂದು ಕಾಯಿಲೆನೂ ಬರಲ್ಲ, ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲ, ಯಾರು ನಿನ್ನ ಮೇಲೆ ಭಯಲ್ಲ, ಯಾರು ಈ ಮೇಲೆ ನಿನ್ನ ಅವಮಾನ ಮಾಡಲ್ಲ ಅಂತ ಹೇಳಂಗೇ ಇಲ್ಲ. ನೀನು ಭೂಮಿಯಲ್ಲಿರೋವರೆಗೂ ಒಂದಲ್ಲ ಒಂದು ಶೋಧನೆ, ನಿನಗೆ ಪರೀಕ್ಷೆ. ನಿನ್ ನಂಬಿಕೆ ಬೆಳೆದಂಗೆಲ್ಲ, ನಿನ್ ಪ್ರಾರ್ಥನೆ ಬೆಳೆದಂಗೆಲ್ಲ, ನಿನ್ ವಾಕ್ಯದಲ್ಲಿ ಬೆಳೆದಂಗೆಲ್ಲ ಶೋಧನೆ ಬರ್ತಾ ಇರ್ತದೆ. ನೆಕ್ಸ್ಟ್ 5ನೇ ವಾಕ್ಯ 6ನೇ ವಾಕ್ಯ ಏನ್ ಹೇಳ್ತೈತೆ? 5, 6 ಜ್ಞಾನದ ಬಗ್ಗೆ ಮಾತಾಡ್ತೈತೆ. ಏನ್ ಬಗ್ಗೆ ಮಾತಾಡ್ತೈತೆ? 7ನೇ ವಚನ ತನಕ 8ನೇ ವಚನ, 5ರಿಂದ 8ನೇ ವಚನ ಜ್ಞಾನ. ಹಲ್ಲೆಲೂಯಾ. ತಲೆ ಎತ್ತಿ ಕೇಳ್ಬೇಕಂತ ಹೇಳಿದೆ ನಾನು, ಎಲ್ಲಿ ನೋಡಬಾರ್ದು. ತಲೆ 5, 6, 7ನೇ ವಚನ, 8ನೇ ವಚನ ಜ್ಞಾನದ ಬಗ್ಗೆ ಮಾತಾಡ್ತಾರೆ.
ಅಲ್ಲೆಲ್ಲೂಯ್ಯ. ಏನಮ್ಮ ಪದೇ ಪದೇ ಹೇಳಕ್ಕಾಗಲ್ಲ, ನೀನು ತುಂಬಾ ತಲೆ ತಿಂತೀಯ, ಬೇಸರ ಮಾಡಬಾರ್ದು ಆ ಥರ. ನಮಗೆ ಪಾಸ್ಗೆ ಲೋ ಆಗಬಾರ್ದು. ನೋಡ್ಕೊ, ಇಬ್ರಿಯ 13ನೇ ಅಧ್ಯಾಯದಲ್ಲಿ ಇದೆ, ಪಾಸ್ನ ಬೇಜಾರು ಮಾಡಬಾರ್ದು ಅಂತ. ನೋಡ್ಕೊ 13ನೇ ಅಧ್ಯಾಯ ಇಬ್ರಿಯ ಅಂತ. ಅಲ್ಲೆಲ್ಲೂಯ್ಯ. ಆಮೇಲೆ ವಾಕ್ಯ ಏನ್ ಹೇಳ್ತದೆ? ನೀವು ನಿಮ್ಮಲ್ಲಿ ಯಾರಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ರೆ ದೇವರಿಗೆ ಪ್ರೇಯರ್ ಮಾಡಿ, ದೇವರು ಜ್ಞಾನ ಕೊಡ್ತಾನೆ. ಅದು ಓದೋದು, ಸೇವೆಗೋ, ಬೈಬಲ್ ಜ್ಞಾನನೋ, ಈ ಲೋಕದ ಜ್ಞಾನನೋ, ಬುಕ್ಗಳ ಜ್ಞಾನನೋ, ಏನು ಜ್ಞಾನ ಬೇಕು ನೀವು ಕೇಳು. ಈ ವಿಷಯದಲ್ಲಿ ನನಗೆ ಜ್ಞಾನ ಕೊಡು, ನನ್ನ ಮಕ್ಕಳು ನಡೆಸೋದು ಜ್ಞಾನ ಕೊಡು, ಸಭೆ ನಡೆಸೋದು ನನಗೆ ಜ್ಞಾನ ಕೊಡು, ಸುವಾರ್ತೆ ಹೇಳೋದು ನನಗೆ ಜ್ಞಾನ ಕೊಡು, ಒಂದು ಯಾವ್ದನ್ನ ಕಷ್ಟನ ಎದುರಿಸೋದಕ್ಕೆ ಜ್ಞಾನ ಕೊಡು. ಆಮೇಲೆ ಒಂದು ಮನೆ ಮೇಂಟೆನೆನ್ಸ್ ಜ್ಞಾನ ಇರಬೇಕು, ಸಭೆ ನಡೆಸೋದಕ್ಕೆ ಜ್ಞಾನ ಇರಬೇಕು. ಪಾಸ್ಟರ್ಗೆ ಎಲ್ಲಾರು ನಡೆಸಕ್ಕಾಗಲ್ಲ, ಎಲ್ಲಾರು ಮನೆ ನಡೆಸಕ್ಕಾಗಲ್ಲ. ರಾಂಗ್ ಡಿಸಿಷನ್, ತಪ್ಪಾದ ಆಲೋಚನೆಗಳು ಬರ್ತವೆ. ಅದಕ್ಕೆ ನೀವು ದೇವರನ್ನ ಕೇಳ್ಕೊ, ದೇವರು ನಿಮ್ಗೆ ಕೊಡ್ತಾನೆ. 6ನೇ ವಚನ, ಸಂಶಯವಾಗಿ ಕೇಳಿದ್ರೆ ನಿಮ್ಗೇನು ಸಿಗಲ್ಲ. ಸಂಶಯದಿಂದ ಕೇಳಿದ್ರು ಏನು ಸಿಗಲ್ಲ. ಅವನು ಗಾಳಿಯಲ್ಲಿ ಹುಡ್ಕೊಂಡು ಹೋಗೋ ಅಲ್ಲಿಯೋ ಸಮುದ್ರಗಳ ತರ ಇರ್ತಾನಂತೆ. ಅಲ್ಲೆಲ್ಲೂಯ್ಯ. ಆಮೇಲೆ 9ನೇ ವಚನಕ್ಕೆ ಬನ್ನಿ. ಆಮೇಲೆ ಹೀನ ಸ್ಥಿತಿಯಲ್ಲಿರುವ ಸಹೋದರನು ತಾನು ಉತ್ತಮ ಸ್ಥಿತಿಗೆ ಬಂದನೆಂತೇಳಿ ಹೊಟ್ಟೆ ಕಿಚ್ಚು ಪಡಬಾರದು. ಯಾರನ್ನ? ಒಬ್ಬರು ಬಡವರು, ಅನಾರೋಗ್ಯದಲ್ಲಿರೋರು, ಆರೋಗ್ಯ ಬಂತು, ಅವ್ರು ಚೆನ್ನಾಗಾದ್ರು, ಒಳ್ಳೆ ಮನೆ ಕಟ್ಕೊಂಡ್ರು, ಅವ್ರು ಕಾರ್ ತಗೊಂಡ್ರು, ಅವ್ರು ಸ್ಕೂಲ್ ಮೊಬೈಲ್ ತಗೊಂಡ್ರು, ಏನೋ ಅವ್ರು ಒಳ್ಳೆ ಎಜುಕೇಶನ್ ಸಿಕ್ತು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದ್ರೆ ಹೊಟ್ಟೆ ಕಿಚ್ಚು ಪಡಬಾರ್ದು. ಸ್ತೋತ್ರ ದೇವರೇ, ಅವನ ಆಶೀರ್ವಾದ ಮಾಡಿದ್ಯಾ, ಸ್ತೋತ್ರ. ಅದೇ ರೀತಿ ಒಬ್ರು ಚೆನ್ನಾಗಿರೋರು ಬಿದ್ದೋದ್ರೂ ನೀನು ಹೊಟ್ಟೆ ಕಿಚ್ಚು ಪಡಬಾರ್ದು. ಚೆನ್ನಾಗಿರೋರು ಮೇಲಿಗೆ ಎದ್ದಿದ್ರು ಹೊಟ್ಟೆ ಕಿಚ್ಚು ಪಡಬಾರ್ದು. ಚೆನ್ನಾಗಿದ್ದಿರೋರು ಮೇಲಿಗೆ ಬಂದ್ರೆ ಕೂಡ ಹೊಟ್ಟೆ ಕಿಚ್ಚು ಪಡಬಾರ್ದು. ಚೆನ್ನಾಗಿದ್ದು ಯಾರನ್ನ ಡೌನ್ ಆಗ್ಬಿಟ್ರೆ ಹೊಟ್ಟೆ ಕಿಚ್ಚು ಪಡಬಾರ್ದು. ಎರಡೂ ತಪ್ಪೆ. ಚೆನ್ನಾಗಿದ್ರೆ ಯಾರನ್ನ ಚೆನ್ನಾಗಾದ್ರೆ ಹೊಟ್ಟೆ ಕಿಚ್ಚು ಪಡಬಾರ್ದು. ಆಮೇಲೆ ಚೆನ್ನಾಗಿದ್ದು ಯಾರನ್ನ ಬಿದ್ದೋದ್ರೆ, ಅವ್ರ ಆರೋಗ್ಯದಲ್ಲಿ ಬಿದ್ದೋದ್ರು, ಐಶ್ವರ್ಯದಲ್ಲೂ, ಕೆಲಸದಲ್ಲೂ, ಉದ್ಯೋಗ ಕಳ್ಕೊಂಡ್ರು, ಏನು ಕಳ್ಕೊಂಡ್ರು ಕೂಡ ನೀನು ಬೇಜಾರು ಮಾಡ್ಕೋಬಾರ್ದು. ಸಾರಿ, ಖುಷಿ ಪಡಬಾರ್ದು. ಎರಡರಲ್ಲೂ ಖುಷಿ ತಪ್ಪು. ಹೇಳ್ತಾರೆ ಹೊಟ್ಟೆ ಕಿಚ್ಚು ಪಡಬೇಡಿ. ಅಲ್ಲೆಲ್ಲೂಯ್ಯ. ಸಂತೋಷ. 8ನೇ ವಚನ, 11ನೇ ವಚನ, 12ನೇ ವಚನ, 10, 11 ಏನ್ ಹೇಳ್ತೈತೆ ಅಂದ್ರೆ, ಬಡವರು ಐಶ್ವರ್ಯವಂತರು ಅವ್ರಿಗೆ ಪರಲೋಕಕ್ಕೆ ಹೋಗೋದು ಬಲೆ ಕಷ್ಟ. ಅವರ ಐಶ್ವರ್ಯ, ಆ ದುಡ್ಡು, ಆ ಒಡವೆ, ಆ ಜೀವನ, ಅವರು ಒಂದು ಆಡಂಬರ, ಅವ್ರನ್ನ ದೇವ್ರ ಬಗ್ಗೆ ತಿಳ್ಕೊಳ್ಳೋಣ, ಪ್ರೇಯರಲ್ಲಿ ಬೆಳೆಯೋಣ, ಆತ್ಮೀಕವಾಗಿರೋಣ, ವಾಕ್ಯದಲ್ಲಿ ನಡೆಯೋಣ ಅನ್ನೋದಕ್ಕೆ ಬಿಡಲ್ಲ. ನಾನು ಹೇಳಿದ ಜೀಸಸ್ ಹೇಳಿದರು, ಹನುಮಂತರು ದೇವರ ರಾಜ್ಯ ಸೇರೋದು ತೀರಾ ಕಷ್ಟ, ತೀರಾ ಕಷ್ಟ. ಅದೇ ಮಾತಾಡ್ತು. ಮನೆಗೆ ಓದ್ಬೇಕು ಇದೆಲ್ಲ, ಈ ಅಧ್ಯಾಯ ಮನೇಲಿ ಓದ್ಕೋಬೇಕು ಸಿಸ್ಟರ್. ಇಲ್ಲಿಂದ 5 ದಿನ ಒಂದೊಂದು ಅಧ್ಯಾಯ ಬೇಕಾ, ಒಂದೊಂದು ಅಧ್ಯಾಯ ಓದ್ಬೇಕು ಮನೆಗೆ ಹೋಗಿ. ಕುಟುಂಬ ಪ್ರೇಯರ್ ಇದೆ ಇಲ್ವಾ? ಒಂದೊಂದು ಅಧ್ಯಾಯ, 1ನೇ ಅಧ್ಯಾಯ ಇವತ್ತು, 2ನೇ ಅಧ್ಯಾಯ ನಾಳೆ, ಹಂಗೆ ಓದ್ಕೊಳ್ಳಿ. ನಿಮ್ಗೆ ಪೂರ್ತಿ ಓದ್ಕೊಡ್ತೇನೆ. ನಾನು ಹೇಳಿದ ಅರ್ಥ ನಿಮ್ಗೆ ಮೈಂಡಲ್ಲಿ ಕುತ್ಕೊಂಡ್ಬಿಡ್ತೇನೆ. ಈ ವಾಕ್ಯಗಳು, ವಚನಗಳ ಅಧ್ಯಾಯಗಳು. ಐಶ್ವರ್ಯವಂತರು ಅವರು ಒಳ್ಳೆ ಹಚ್ಚ ಹಸಿರಾಗಿರ್ತಾರೆ, ಒಳ್ಳೆ ಹುಲ್ಲು ತರ ಇರ್ತಾರೆ, ಒಳ್ಳೆ ಹೂವ ತರ ಘಮಘಮ ಅಂತಿರ್ತಾರೆ. ಸಡನ್ಲಿ ಬಾಡೋಗ್ಬಿಡ್ತಾರೆ, ಇಲ್ದಿದ ಆಗ್ಬಿಡ್ತಾರೆ, ಅವ್ರ ಹೆಸರೇ ಇರಲ್ಲ ಅಂತ ಇಲ್ಲಿ ಹೇಳ್ತಾರೆ. 10, 11 ಚೆನ್ನಾಗಿ ಗಮನ ಇಡಿ. ಪ್ರತಿಯೊಬ್ರು ಕೇಳಿ. ನನಗಲ್ಲ ಬೇಡ. ನಾಳೆ ದಿನ ನೀನು ಕೂಡ ಐಶ್ವರ್ಯವಂತನಾಗ್ಬೋದು. ಆಮೇಲೆ ರಾವಿನ ಎಷ್ಟು ಐಶ್ವರ್ಯ ಇದ್ರು ಕೂಡ ದೇವರು, ವಾಕ್ಯ, ಪ್ರೇಯರು, ಬೈಬಲು, ಆಲಯ, ಭಯಭಕ್ತಿ. ನಾನು ಹೆಂಗಿದ್ದೆ, ನಾನು ಕುರಿಗಳು ಮೇಯಿಸ್ತಾ ಇದ್ದವನು, ನಾನು ರಾಜ ಆಗಿದ್ದೀನಿ ಅಂತ ನೆನೆಸ್ಕೊಂತಾನೇ ಇದ್ದಾವ. ನಾನು ಮೊದಲು ಹೆಂಗಿದ್ದೆ, ಇವಾಗ ಹಿಂಗಿದ್ದೀನಿ. ಮೊದಲು ಹೆಂಗಿದ್ದೆ, ದೇವರು ಕರೀದಿದ್ ಮುಂಚೆ. ಕ್ರೈಸ್ತಲ್ಲ ಕೈಯಲ್ಲಿ ಓಡಾಡಬಾರ್ದು. ಆಮೇಲೆ ಚೆನ್ನಾಗಿ ಕೈ ಕಟ್ಕೊಂಡು ಎಲ್ಲಾರು ತಿರುಗಪ್ಪ. ಕರೆಕ್ಟ್ ಇದ್ದೀವಿ. ನನಗೆ ಕೈ ಕಟ್ಟಮ್ಮ. ಅದೇ ಪ್ರೈಸ್ ಕೇಳಿ. 12ನೇ ವಚನ, ಕಷ್ಟನ ಸಹಿಸ್ಕೊ. 12ನೇ ವಚನ ಏನ್ ಹೇಳ್ತದೆ? 1:12 ಕಷ್ಟವನ್ನ ಸಹಿಸ್ಕೊ. ಕಷ್ಟನ ಬೇಜಾರಾಗಬಾರ್ದು. ಕ್ರೈಸ್ತ ಮಕ್ಕಳು ಕಷ್ಟ ಬಂದ್ರೆ ಬೇಜಾರಾಗಬಾರ್ದು. ಇದೇನಪ್ಪ ಇದು ಯಾಕೆ ಈ ತರ? ನಾನು ಪ್ರೇಯರ್ ಮಾಡ್ತೀನಲ್ಲ, ನಾನು ಕಾಣಿಕೆ ಕೊಡ್ತೀನಲ್ಲ, ನಾನು ಕರೆಕ್ಟಾಗಿ ಚರ್ಚ್ಗೆ ಹೋಗ್ತೀನಲ್ಲ, ನನ್ನ ಕುಟುಂಬ ಪ್ರೇಯರ್ ಮಾಡ್ತೀನಲ್ಲ, ನನಗೆ ಯಾಕೆ ಹಿಂಗೆ ಅನ್ಬೇಡ. ಕಷ್ಟನ ಸಹಿಸ್ಕೊ.
ಕಷ್ಟನ ದಾಟು, ಕಷ್ಟನ ಫೇಸ್ ಮಾಡು, ಕಷ್ಟನ ಎದುರಿಸು. ಮನೆ ಸರಿಯಿಲ್ಲ, ವಾಸ್ತು ಸರಿಯಿಲ್ಲ, ಈ ಜಾಗ ಮನೆ ಕಟ್ಟಿರೋ ಸರಿಯಿಲ್ಲ, ಹಿಂಗೆಲ್ಲ ಬರಬಾರ್ದು ದೇವ್ರ ಮಕ್ಕಳಿಗೆ. ಅಲ್ಲೆಲ್ಲ ಇದ್ಯಾಕೆ ಹಿಂಗೆ, ಓ ಅದಕ್ಕೆ ಹಿಂಗೆ, ಇದು ಏನು ಅನ್ಬಾರ್ದು. ಕಷ್ಟ ಬರ್ತೈತೆ, ನಿನಗೆ ಬರುತ್ತೆ. ದೇವ್ರ ಮಕ್ಕಳಿಗೆ ಜಾಸ್ತಿ ಕಷ್ಟ ಬರ್ತೈತೆ, ಆದ್ರೆ ದೇವರು ಬಿಡಿಸ್ತಾನೆ. ಆಮೇಲೆ ಅಲ್ಲೆಲ್ಲ 13ನೇ ವಚನ, 14ನೇ ವಚನ, 15ನೇ ವಚನ ಚೆನ್ನಾಗಿ ಗಮನಿಸಿದ ಎಲ್ಲರೂ. 13, 14, 15 ಏನ್ ಹೇಳ್ತೈತೆ ಅಂದ್ರೆ, 13, 14, 15 ಪಾಪ ಮಾಡ್ಬಿಟ್ಟು ಇದು ನನಗೆ ದೇವ್ರು ಹೇಳ್ದ, ಇದು ದೇವ್ರೆ ನನಗೆ ಹೇಳಿದ್ದು. ಆಮೇಲೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ನನಗೆ ಗೊತ್ತಿರೋ ಒಂದು ಬ್ರದರ್ ಸತ್ತೋದ, ಒಂದು 9 ತಿಂಗಳ ಹಿಂದೆ ಸತ್ತೋದ. ಹೆಂಡತಿ ಗೊತ್ತಿಲ್ಲ, ಇನ್ನೊಂದು ಹೆಂಡತಿ ನಿಂತ್ಕೊಂಡಿದ್ದ. ಅಲ್ಲೆಲ್ಲೂಯ್ಯ. ಆ ಹೆಂಡತಿಗೂ ಬ್ಯಾಪ್ಟಿಸಮ್ ಕೊಡಿಸಿ, ಹೆಂಡತಿ ಬ್ಯಾಪ್ಟಿಸಮ್, ಅವನು ಸಾಕ್ತಾರೆ, ಇವನು ಸಾಕ್ತಾರೆ, ಹೆಂಡತಿ ಗೊತ್ತಿಲ್ಲ. ಅದು ವ್ಯಭಚಾರ. ದೇವ್ರ ಮಕ್ಕಳಿಗೆ ಇನ್ನೊಬ್ರು ಹೆಂಡತಿ ಇರೋವಾಗಲೇ, ಗಂಡ ಇರೋವಾಗಲೇ ಇನ್ನೊಬ್ಬರನ್ನ ಇಟ್ಕೊಂಡ್ರೆ ಅದು ಅಕ್ರಮ ಸಂಬಂಧ, ಇಲ್ಲೀಗಲ್ ಕಾಂಟ್ಯಾಕ್ಟ್. ಅಲ್ಲೆಲ್ಲೂಯ್ಯ. ಅವ್ರು ಹೇಳಿದ್ರು, ಆಮೇಲೆ ದೇವ್ರು ಹೇಳಿದ್ರು ನನಗೆ ಆ ಥರ ಮಾಡಂತ. ಅಲ್ಲೆಲ್ಲೂಯ್ಯ. ಕೇಳಿ ಎಲ್ಲರೂ. ಇನ್ನೊಂದು ಬ್ರದರ್ ಕುಡಿತಾ ಇದ್ದಾರೆ, ಅವ್ರು ಹೇಳಿದ್ರು ನಾನು ಯಾಕೆ ಕುಡಿತೀನಿ ಅಂತ ದೇವ್ರಿಗೆ ಗೊತ್ತು. ಅಲ್ಲೆಲ್ಲೂಯ್ಯ. ಪಾಪ ಮಾಡ್ಬಿಟ್ಟು ದೇವರ ಮೇಲೆ ಹೇಳಿದ್ರು, ಪಾಪ ಮಾಡ್ಬಿಟ್ಟು ಯಾರ ಮೇಲೆ. ಅಲ್ಲೆಲ್ಲೂಯ್ಯ. ಅಲ್ಲಿ ಏನ್ ಬರೆದಿದೆ, ಇನ್ನೂ ಏನಂತ ಬರೆದಿದೆ ಅಂದ್ರೆ, ಯಾರಾದ್ರೂ ಪಾಪ ಮಾಡ್ಬಿಟ್ಟು ನನಗೆ ದೇವ್ರು ಹೇಳಿದ್ದು ಅಂತ ಹೇಳಿದ್ರೆ, ದೇವರು ಕೆಟ್ಟದ್ದಕ್ಕೇನು ಕಾರಣನಲ್ಲ, ಕೆಟ್ಟದಕ್ಕೆ ಸೈತಾನ ಕಾರಣ. ನಮ್ಮ ಕೈಯಲ್ಲಿ ಕೆಟ್ಟದ್ದು ಮಾಡಿಸೋದು, ನಮ್ಮ ಕೈಯಲ್ಲಿ ಪಾಪ ಮಾಡಿಸೋದು ಸೈತಾನ, ದೇವರಲ್ಲ. ದೇವರಲ್ಲ. ಅದು ಮನುಷ್ಯರ ಮೂಲಕ ಮಾತಾಡ್ತಾನೋ, ಪಾಸ್ಟ್ ಮೂಲಕ ಮಾತಾಡ್ತಾನೋ, ಕೆಟ್ಟದ್ದು ಮಾಡುವಾಗ ನಮಗೆ ಗೊತ್ತಿಲ್ಲ. ಆಮೇಲೆ ಕೆಟ್ಟದ್ದು ಮಾಡಿಸೋದು ಸೈತಾನ. ನಿನ್ನ ಮನಸ್ಸಲ್ಲಿ ಹುಟ್ಟೈತೋ, ಬೇರೆಯವ್ರ ಮೂಲಕ ಹುಟ್ಟೈತೋ, ನಿನಗೆ ಪ್ರೇರೇಪಣೆ ಬರ್ತದೆ ಕೆಟ್ಟದಕ್ಕೆ, ಅದು ಸೈತಾನ, ದೇವರಲ್ಲ. ಕ್ಲಿಯರ್ ಆಯ್ತಾ? 15ನೇ ವಚನವರೆಗೂ, 16ನೇ ವಚನ, 16 ವಚನ. ಅಲ್ಲೆಲ್ಲೂಯ್ಯ. 16, 17 ಏನ್ ಹೇಳ್ತಿದೆ ಅಂದ್ರೆ, 16, 17 ಏನ್ ಹೇಳ್ತಿದೆ ಅಂದ್ರೆ, ದೇವರು ಪರಲೋಕದ ವರಗಳನ್ನ, ಆಶೀರ್ವಾದವನ್ನ, ಗಿಫ್ಟ್ಗಳನ್ನ ನಿನಗೆ ಕೊಡ್ತಾನೆ. ಏನ್ ಹೇಳ್ತೀರಾ, ದೇವರು ನಿನಗೆ ಏನ್ ಕೇಳ್ತೀಯೋ, ಸ್ವಸ್ಥತೆ ವರ ಕೇಳ್ತೀಯೋ, ಜ್ಞಾನದ ವರ ಕೇಳ್ತೀಯೋ, ಪವಿತ್ರಾತ್ಮನನ್ನ ಕೇಳ್ತೀಯೋ, ಮೇಲಕ್ಕೆ ಪವಿತ್ರಾತ್ಮ ದೇವ ಪ್ರಭು ನನಗೆ ಪವಿತ್ರಾತ್ಮನನ್ನ ಕೊಡು, ನಾನು ಯಾರಿಗ ಕಾಯಿಲೆಗೆ ಮೇಲ್ ಮಾಡಿದೆ, ಕಾಯಿಲೆ ಮೇಲಾಗ್ಬೇಕು, ಆ ವರನ ನನಗೆ ಕೊಡು ಅಂತ ಕೇಳಿದ್ರೆ ಕೊಡ್ತಾರಂತ. ದೇವರಿಂದ ಬರೋದು. ನಿನ್ನ ಹತ್ರ ಏನೇನು ಗಿಫ್ಟ್ ಇದೆ, ಒಳ್ಳೇದು, ಸಹಾಯ ಮಾಡೋ ಬುದ್ಧಿ ಇದೆಯಾ, ಪ್ರಾರ್ಥನೆ ಮಾಡೋ ಬುದ್ಧಿ ಇದೆಯಾ, ಅದೊಂದು ಗಿಫ್ಟ್. ಅವೆಲ್ಲ ಸೇವೆ ಮಾಡೋ ಗಿಫ್ಟ್ ಇದೆಯಾ, ಬೋಧಿಸೋ ಗಿಫ್ಟ್ ಇದೆಯಾ, ಯಾರಿಗನ ಬುದ್ಧಿ ಹೇಳೋ ಗಿಫ್ಟ್ ಇದೆಯಾ, ಯಾರಿಗನ ನ್ಯಾಯ ಹೇಳೋ ಬುದ್ಧಿ ಇದೆಯಾ, ಗಿಫ್ಟ್ ಅದು ದೇವರು ಕೊಟ್ಟಿರೋದು. ಎಲ್ಲಿಂದ ಬಂದಿರೋದು ನಿನ್ಗದು? ನಾನು ಕಲ್ತ್ಕೊಂಡೆ, ಅಲ್ಲೋದೆ, ಇಲ್ಲಿ ಬಂತು, ಇವ್ರು ಹೇಳ್ಕೊಟ್ರು, ಅವ್ರು ಕಲ್ಸ್ಕೊಟ್ರು, ಇಲ್ಲ, ಅದು ದೇವರು ಕೊಟ್ಟಿರೋದು. ನೀವು ಪಾಸ್ಟ್ ಮೂಲಕ ಬಂದ್ರೆ ಕೂಡ ಅದು ದೇವರೇ ಕೊಟ್ಟಿರೋದು. ಕ್ಲಿಯರ್ ಆಯ್ತಾ? 15, 18 ವಚನ ಏನ್ ಹೇಳ್ತೈತೆ, ನಾವು ದೇವರ ವಾಕ್ಯದಿಂದ ಹುಟ್ಟಿದ್ದೀವಿ. ದೇವರ ವಾಕ್ಯ ನಮ್ಮನ್ನು ಹುಟ್ಟಿಸಿದೆ. ಪ್ರಮುಖ ವಚನ ನಮ್ದು ಜನುದೀಯ. ದೇವರ ವಾಕ್ಯ ನಮ್ಮನ್ನು ಏನ್ ಮಾಡಿದೆ, ನೀನು ದೇವರ ವಾಕ್ಯದಿಂದ ಹುಟ್ಟಿದೀಯ. ಬೈಬಲ್ ಹೇಳ್ತದೆ ನಮ್ಗೆ 7 ರೀತಿ ಜನ್ಮಗಳಿದೆ ಅಂತ ಈ ಭೂಮಿಯಲ್ಲಿ, 7 ತರ ಬರ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಅದರಲ್ಲಿ ಇವಾಗ ಒಂದು ವಾಕ್ಯದಿಂದ ಹುಟ್ಟಿದಿರ, ದೇವರಿಂದ ಹುಟ್ಟಿರೋದು ಅಂತ ಅರ್ಥ. ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡ್ರು ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನಾವು ದೇವ್ರ ಮಕ್ಕಳು, ನಮ್ಮ ತಂದೆ ದೇವರು. ಈ ತರ 7 ರೀತಿ ಜನ್ಮ ಬೈಬಲ್ ಹೇಳ್ತೇವೆ. ಪವಿತ್ರ ಆತ್ಮನಿಂದ ಹುಟ್ಟಿದ್ದೀರಿ ಅಂತೀರಿ, ಪವಿತ್ರ ಆತ್ಮನಿಂದ ಹುಟ್ಟಿದ್ದೀರಿ, ವಾಕ್ಯದಿಂದ ಹುಟ್ಟಿದ್ದೀರಿ, ನೀರಿನಿಂದ ಹುಟ್ಟಿದ್ದೀರಿ. ಅಲ್ಲೆಲ್ಲೂಯ್ಯ. ಕ್ರೈಸ್ತಲ. ಬನ್ನಿ 19ನೇ ವಚನ ಇಂಪಾರ್ಟೆಂಟ್ ಆಗಿ ನೋಡಿ. 20ನೇ ವಚನ, 19ನೇ ವಚನ. 19 और 20 कितने आदमी को गुस्सा आते, ಜನಕ್ಕೆ ಕೋಪ ಬರ್ತದೆ. ಹೆಂಗ್ ಬರ್ಬೇಕಂದ್ರೆ ಕೋಪ ನಿಧಾನವಾಗಿ ಮಾತಾಡು, ಕೇಳಿ. ಆಮೇಲೆ ಅಲ್ಲೆಲ್ಲೂಯ್ಯ. ಕೋಪ ಕಿವಿ ಕೊಡೋದ್ರಲ್ಲಿ ನಿಧಾನ, ಕಡಕ್ ಅಂತ ಕೇಳ್ಬೇಡ, ತಪ್ಪಾಗಿ ತಿಳ್ಕೊತೀವಿ. ಅವ್ರು ಹೇಳೋದನ್ನ ಕೇಳಿಸ್ಕೊಂತೀವಿ, ವಾಕ್ಯನ. ಯಾರನ್ನ ಏನು ಹೇಳೋದು ನಿಧಾನವಾಗಿ ಕೇಳು. ಯಾರಿಗಾರ ಮಾತಾಡೋದು ನಿಧಾನವಾಗಿ ಮಾತಾಡಿ, ನಿನ್ ಕೋಪ ಬರಲ್ಲ. ಆಮೇಲೆ ದುಡುಕಿ ನೀನು ಮಾತಾಡೋದಕ್ಕೆ ಚಾನ್ಸ್ ಬರ್ತದೆ, ಜಗಳ ಮಾಡೋಕೆ ಚಾನ್ಸ್ ಬರ್ತದೆ. ತಪ್ಪಾಗಿ ನೀನು ವರ್ತಿಸೋದಕ್ಕೆ, ನಿನ್ನ ಪಾಪಗಳು ಮಾಡೋದಕ್ಕೆ, ನಿನ್ನ ಕಣ್ಣುಗಳು, ಬಾಯಿ, ತುಟಿ, ನಿನ್ನ ಆಲೋಚನೆ ಪಾಪ
ನಿಧಾನವಾಗ್ತದೆ. ನಿಧಾನವಾಗಿ ಕೋಪ ಮಾಡಬೇಕು. ಜೋರ ಕೋಪ ಬಂದ್ರೆ ಜಗಳ. ಕೋಪ ಮತ್ಲಬ್ ಗುಸ್ಸಾ. हालेलुया, प्रेज द लॉर्ड. जोर से नहीं आना गुस्सा, हल्लू से आना. आमीन, प्रेज द लॉर्ड. बनी 23ನೇ ವಚನ, 22, 23, 24, 25 ಏನ್ ಹೇಳ್ತಿದೆ ಅಂದ್ರೆ, ದೇವರ ವಾಕ್ಯ ಪ್ರಕಾರ ನಡೆಯಿರಿ. ದೇವರ ವಾಕ್ಯ ಪ್ರಕಾರ ನಡೆಯಿರಿ. ಹಲ್ಲೆಲೂಯಾ. ವಾಕ್ಯ ಬಿಟ್ಟು ಏನು ಮಾಡಬೇಡ. ವಾಕ್ಯಕ್ಕೆ ವಿರುದ್ಧವಾಗಿ ಪಾಪ ಮಾಡಬೇಡ. ವಾಕ್ಯ ಏನ್ ಹೇಳ್ತದೆ ಅದನ್ನು ಹಿಡ್ಕೊಂಡ್ಬಿಡು. ವಾಕ್ಯ ಏನು ಬೋಧಿಸ್ತದೆ ಅದನ್ನ ನೀನು ಪಾಲಿಸು. ಇಲ್ಲಂದ್ರೆ ನೀನು ಹುಟ್ಟು ಮುಖನ ಕರಡಿಯಲ್ಲಿ ನೋಡಿ ಆ ಕ್ಷಣನೆ ಮರೆತು ಬಿಡ್ತೀಯಲ್ಲ, ವಾಕ್ಯನ ಕೇಳ್ಕೊಂಡು ಹೋಗಿ ಇಲ್ಲೇ ಮರೆತೋಗ್ಬಿಡ್ತೀಯಾ, ಅದಕ್ಕೆ ಸಮಾನವಾಗಿರ್ತಾರೆ. ಅಲ್ಲೇ ಇರೋದು. ಅದೇ ಹೇಳ್ತಾರೆ 23, 22, 23, 24, 25. ವಾಕ್ಯ ಪ್ರಕಾರ ನಡೆಯಿರಿ. ವಾಕ್ಯ ಏನ್ ಹೇಳ್ತದೋ ಆ ತರ ಜೀವಿಸಿ. ಯಾಕೋಬ ಗ್ರಂಥ ತುಂಬಾ ಒಳ್ಳೆಯ ಅಧ್ಯಾಯ, ತುಂಬಾ ಒಳ್ಳೆ ಬುಕ್ಕು. ಚೆನ್ನಾಗಿ ಹೇಳಿ ಎಲ್ಲರೂ. ನೀವು ಬೇಕಂದ್ರೆ ತಿಂಗಳಿಗೊಂದ್ಸಾರಿ ಯಾಕೋಬ ಬುಕ್ ಓದ್ರಿ, ಬಹಳ ಒಳ್ಳೆಯದು. ತಿಂಗಳಿಗೊಂದ್ಸಾರಿ ಓದಿ. ತುಂಬಾ ವಿಷಯಗಳಿದೆ, ತುಂಬಾ ವಿಷಯಗಳು ಬರ್ತಾವೆ. ಈ ಯಾಕೋಬ ಯಾರು ಗೊತ್ತಾ? ಯಾರಂದ್ರೆ ಯೇಸು ಕ್ರಿಸ್ತನ ತಮ್ಮ, ಸ್ವಂತ ತಮ್ಮ, ಶಾರೀರಿಕವಾಗಿ. ಮರಿಯಳಿಗೆ ಯೇಸು ಕ್ರಿಸ್ತನ ಆದ್ಮೇಲೆ ಹುಟ್ಟಿದವನೇ ಯಾಕೋಬ. ಈ ಯಾಕೋಬ ಯೇಸು ಕ್ರಿಸ್ತನ ಶಿಲುಬೆಗೊಡೆಯವರೆಗೂ ನಂಬಲೇ ಇಲ್ಲ, ವಿರೋಧಿಸ್ತಾ ಇದ್ದ. ಯೇಸು ಅಂತೆ ಮೆಸ್ಸಿಯನಂತೆ, ದೇವ್ರ ಮಗನಂತೆ, ಅದ್ಭುತಗಳು ಮಾಡ್ತಾನೆ, ಹುಚ್ಚ, ಹೋಗಲ್ಲೆಲ್ಲ ಬೋಧನೆ ಹೇಳೋದು ಅಂತ ಇದ್ದಾನೆ. ಅಂತೂ ಹೆಂಗ್ ಬರ್ಲಿಕ್ಕಿದ್ದಾನೆ ನೋಡಿ. ಯೇಸು ಕ್ರಿಸ್ತನ ದಾಸನಂತೆ ಬರೆದಿದ್ದ ನೋಡು. ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಅಂತ ಬರೀತಾರೆ ನೋಡಿ 1ನೇ ವಚನದಲ್ಲಿ. ಯೇಸು ಕ್ರಿಸ್ತನ್ ಏನಾಗಿದ್ದಾನೆ? ದಾಸನಾಗಿದ್ದ. ಮೊದಲೇ ಅಂತವನು ಬಯ್ಯೋನು, ಯೇಸು ಸ್ವಾಮಿಯನ್ನು ಬಯ್ಯೋನೆ. ಎಂತೆಂತ ವಿಷಯಗಳು ಬರೆದಿದ್ದಾನೆ ನೋಡಿ. ಪರಿಶುದ್ಧಾತ್ಮ ಬರೆಸ್ತಾರ. ಯಾಕೋಬ ಗ್ರಂಥ ಓದಿ, ಅವಾಗ ಓದಿ. ತುಂಬಾ ಒಳ್ಳೆ ವಿಷಯಗಳಿದೆ, ತುಂಬಾ ಒಳ್ಳೆ ರಹಸ್ಯಗಳಿದೆ. ನೀನು ತುಂಬಾ ಒಳ್ಳೆಯವನಾಗ್ಬಿಡ್ತೀವಿ. ಬಹಳ ನಿನ್ನನ್ನು ಬದಲಾಯಿಸ್ಬಿಡ್ತದೆ ಆ ವಾಕ್ಯಗಳು, ವಚನಗಳು, ಮಾತುಗಳು. ನಿಮ್ಗೆ ಯಾರು ಅರ್ಥ ಆಗಿಲ್ಲ, ಇಲ್ಲಂದ್ರೆ ಆಮೇನ್ ಅಂತ ಇದೆ. ಹಲ್ಲೆಲೂಯಾ. ನೀನು ಹೇಳಿದ್ರೆ ಇನ್ನೊಬ್ರು ಹೇಳ್ತಾರೆ ಆಮೇನ್ ಅಂತ. ಎಸ್, ಬನ್ನಿ 14ನೇ ವಚನ ಏನ್ ಹೇಳ್ತದೆ? ಹಲ್ಲೆಲೂಯಾ. ಸದ್ಭಕ್ತರೆನಿಸಿಕೊಳ್ಳುವ ಯಾವನಾದರೂ ನಿನ್ನ ನಾಲಿಗೆಗೆ ಕಡಿವಾಣ ಹಾಕದೇ ಇದ್ದರೆ ತನ್ನ ಹೃದಯದಲ್ಲಿ ಮೋಸಪಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಮೋಸಪಡಿಸುವವನಾಗದೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಏನ್ ಈ ವಾಕ್ಯ ಹೇಳ್ತದೆ? ನಿಮ್ಮ ನಾಲಿಗೆನ ಕಂಟ್ರೋಲ್ ಇಟ್ಕೊಂಡು, ಜೀಪು ಕಂಟ್ರೋಲ್ ರಕ್ಕಣ. कैसे होता वैसा नहीं बात करो. ಹೆಂಗಂದ್ರೆ ಹಂಗೆ ಮಾತಾಡಬಾರದು. ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿರ್ಲಿ. ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ ನಿನಗೆ ಗೊತ್ತಿರ್ಲಿ. ಏನನ್ನ ಇಷ್ಟ ಬಂದಂಗ ಮಾತಾಡ್ಬಿಟ್ಟ, ಜವದಲ್ಲಿ ಕಾಟ್ ಬಾಟ್ ಅಂತ एक मार दो टुकड़ा ऐसा नहीं बात करो. ಆಮೇಲೆ ಅರ್ಥ ಆಗೋದಕ್ಕೆ ಆ ಪದ ಇದೆ, एक मार दो टुकड़ा ಅಂತ. ನಿಧಾನವಾಗಿ ಮಾತಾಡು. ನಾಲಿಗೆನ ಕಂಟ್ರೋಲ್ ಇಟ್ಕೊಳ್ಳಿ. ಇಲ್ಲಂದ್ರೆ ನಿನ್ನ ನಂಬಿಕೆ ವೇಸ್ಟ್ ಆಗ್ತದೆ. ನಿನ್ನ ನಂಬಿಕೆನೇ ಕಲ್ಲಾಗ್ತದೆ ನಾಲಿಗೆ. ಇನ್ನ ಮುಂದೆ ಬರ್ತದೆ ನಾಲಿಗೆ ಬಗ್ಗೆ 3ನೇ ಅಧ್ಯಾಯದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ 37ನೇ ವಚನ ಹೇಳ್ತದೆ. ಹಲ್ಲೆಲೂಯಾ. ದಿಕ್ಕಿಲ್ಲದವರನ್ನ, ವಿಧವೆಯರನ್ನ ಪರಾಮರ್ಶಿಸಿ, ಕಷ್ಟದಲ್ಲಿರೋರನ್ನ, ಗಂಡ ಸತ್ತಿರೋರನ್ನ ಆಶೀರ್ವಾದ ಮಾಡು, ಸಹಾಯ ಮಾಡು, ಅವ್ರಿಗೆ ಹೆಲ್ಪ್ ಮಾಡು. ಪ್ರಪಂಚದ ದೋಷವು ಹತ್ತದಂತೆ ನೋಡ್ಕೋ. ಈ ಲೋಕ ಪಾಪ, ಈ ಲೋಕದ ಕಾರ್ಯಗಳು, ಕ್ರಿಯೆಗಳು ಮುಟ್ಟದಂತೆ ನೋಡ್ಕೋ. ಪ್ರಪಂಚದ ದೋಷ ಅಂದ್ರೆ ಏನು? ಭಾನುವಾರ ಏನ್ರ ಬಗ್ಗೆ ಮಾತಾಡಿದ ದೋಷದ ಬಗ್ಗೆ. ಪ್ರಪಂಚ ದೋಷ ಮುಗಿದಿರಂಗೆ ಪಾಪ, ಶಾಪ ನೋಡ್ಕೋ. इंसान का दोष, इंसान का पाप, इंसान का शाप आपको नहीं पकड़ना. केयरफुल, ಜಾಗ್ರತೆ. ದೇವ್ರ ಮಕ್ಕಳು, ನನಗೆಲ್ಲ ಬೈಬಲ್ ಏನು ಕಷ್ಟ ಅನಿಸ್ತಲ್ಲ, ತುಂಬಾ ಇಷ್ಟ. ಬೈಬಲ್ ಏನ್ ಹೇಳ್ತಿದೆ ಅದಕ್ಕೆ ಓ ದೇವ್ರೆ, ಸರಿ ದೇವ್ರೆ. ಯಾವ್ದನ್ನ ಇರ್ತದೆ, ನಂದು ಕೂಡ ಮಿಸ್ಟೇಕು. ನನಗೇನು ಗೊತ್ತಾಗ್ತದೆ ಅದರಲ್ಲಿ ಸರಿ ದೇವ್ರೆ ಅಂತ. ನನಗೇನು ಆ ಥರ ಏನು ಕಷ್ಟಪ್ಪ ವಾಕ್ಯ ಪ್ರಕಾರ ನಡೆಯೋದು, ವಾಕ್ಯ ಪ್ರಕಾರ ಆಗಲ್ಲ,
ನಾವು ಸುಳ್ಳು ಹೇಳಿರಕ್ಕಾಗಲ್ಲ, ನಾವು ಕೋಪ ಮಾಡ್ಕೊಂಡಿರಕ್ ಆಗುತ್ತೆ. ನಿನ್ನ ಬಲಹೀನತೆ, ಅಲ್ಲೆಲ್ಲೂಯ್ಯ, ಕಳ್ತನ ಮಾಡಿರಕ್ಕಾಗಲ್ಲ, ಸುಳ್ಳು ಹೇಳಿರಕ್ಕಾಗಲ್ಲ ಅಂತ ನಾವು ಬೈಬಲ್ ಹಂಗೆ ಇದ್ರೆ ನಿನ್ನ ಕೈಗೆ ಬೈಬಲ್ ಕೊಡೋದೇ ಇಲ್ಲ. ಆಮೆನ್, ಪ್ರೈಸ್ ದಿ ಲಾರ್ಡ್. 2ನೇ ಅಧ್ಯಾಯ ಬಂದ್ಬಿಡೋಣ. 2 ಅಧ್ಯಾಯ ವಾಕ್ಯ 1ನೇ ವಾಕ್ಯ ಏನು ಹೇಳ್ತೈತೆ? ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು. 1ನೇ ವಚನದಿಂದ ಒಟ್ಟು 9ನೇ ವಚನ ತನಕ, एक वचन से 9 वचन तक, 2 अध्याय 2ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನ ತನಕ ಏನ್ ಹೇಳ್ತಿರ್ತದೆ? ಸಾಹುಕಾರರು ಬಡವರನ್ನು ವ್ಯತ್ಯಾಸ ನಿಮ್ಮ ಹತ್ರ ಇರಬಾರದು. ಸಾಹುಕಾರರಿಗೆ ರೆಸ್ಪೆಕ್ಟು, ಬಡವರಿಗೆ ಮರ್ಯಾದೆ ಇಲ್ದಿರ ಮಾತಾಡೋದು, ಅವ್ರನ್ನ ಚೆನ್ನಾಗಿ ಕುತ್ಕೊಳ್ಳೋದು, ಮರ್ಯಾದೆ ಕೊಡೋದು, ಬಾಣ, ಅಕ್ಕ, ಅಣ್ಣ, ಸಾರ್, ಮೇಡಮ್, ಆಂಟಿ ಅನ್ನೋದು, ಕುತ್ಕೊಳ್ಳೋದು, ಬಡವರನ್ನ ನಿಂತ್ಕೊಳ್ಳೋದು ನೀನು ನಾನು ಮಾಡಬಾರ್ದು. ಆಮೇಲೆ ನಿಮಗೆ ಬಡವರು ಒಂದೇ, ಶ್ರೀಮಂತರು ಒಂದೇ ಆಗಬೇಕು. ನೀನು 2 ತರ ನಿನ್ನಲ್ಲಿದ್ರೆ ನಿನ್ನ ಹತ್ರ ಭೇದ ಭಾವ ಇದೆ. ದೇವ್ರ ಹತ್ರ ಭೇದ ಭಾವ ಇದೆಯಾ? ದೇವ್ರ ಹತ್ರ ಪಕ್ಷಪಾತ ಇದೆಯಾ? ಕೆಟ್ಟೋರ ಮೇಲೆ ಕೂಡ ಮಳೆ ಸುರಿಸ್ತಾನೆ ತಾನೆ? ಕೆಟ್ಟೋರು ಕೂಡ ಊಟ ಕೊಡ್ತಾ ಇದ್ದಾನೆ ತಾನೆ? ನಮ್ದೇವ್ರವ್ರು ಕೂಡ ಊಟ ಕೊಡ್ತಾ ಇದ್ದಾನೆ ತಾನೆ? ನಮ್ದವ್ರ ಮನೆ ಜಮೀನ್ ಮೇಲೆ ಕೂಡ ಮಳೆ ಸುರಿಸ್ತಾ ಇದ್ದಾನಲ್ಲ. ನಿನ್ನ ಹತ್ರ ನನ್ನ ಹತ್ರ ಪಕ್ಷಪಾತ ಇರಬಾರ್ದು. ಬಡವ್ರನ್ನ ಒಂಥರ, ಸಾವುಕಾರನ ಒಂಥರ ನೋಡ್ಬಾರ್ದು. ಸಭೆಗೆ ಬಂದಾಗ ಕೂತ್ಕೋ, ಅಕ್ಕ ಇಲ್ಲಿ ಕೂತ್ಕೋ, ಅಣ್ಣ ಇಲ್ಲಿ ಕೂತ್ಕೋ, ಸಾರ್ ಇಲ್ಲಿ ಕೂತ್ಕೊಳ್ಳಿ, ಬಡವ್ರನ್ನ ನೀನು ಇಲ್ಲಿ ನಿಂತ್ಕೋ, ಅಲ್ಲಿ ಅದೇ ಬರೆದಿರೋದು ನಮ್ಮ ಹತ್ರ ಇರಬಾರ್ದು. ಬಡವರು ಗರೀಬಿ ಏಕಿ है, ಐಶ್ವರ್ಯಮಾನ್ भी एक ही, ವ್ಯತ್ಯಾಸ नहीं करना. ನೋಡಿ ಎಷ್ಟು ಬಿಸಿಲು ಬರೀತಾರೆ ಯಾಕೋಬ. ಒಂದು ಕಾಲದಲ್ಲಿ ಯೇಸು ಸ್ವಾಮಿಯನ್ನ ಬೈಯೋನು, ಒಂದು ಕಾಲದಲ್ಲಿ ಯೇಸು ಸ್ವಾಮಿಯನ್ನ ಏನ್ ಮಾಡೋನು? ಬೈಯೋನು. ನೋಡಿ ಎಂತೆಂತ ಬಿಸಿಲು ಬರೆದಿರ್ತಾ ಇದ್ದಾನೆ, ಹೆಂಗೆ ದೇವರು ಜಾಗ ಕೊಟ್ಟಿದ್ದಾನೆ ನೋಡು. ಪರಿಶುದ್ಧಾತ್ಮ ಎಷ್ಟು ಬಿಸಿಲು ಬರೆಸ್ತಾ ಇದ್ದಾನೆ ನೋಡು. ಎಲ್ಲರಿಗೂ ಬರೆಯಕ್ಕಾಗಲ್ಲ. ಆಮೆನ್, ಪ್ರೈಸ್ ದಿ ಲಾರ್ಡ್. ಏನ್ ಬರ್ದಿದ್ದೀನಿ ವಾಕ್ಯ? ಏನಂತ ಬರ್ದಿದ್ದೀನಿ? ನಿಮ್ಮ ಹತ್ರ ಪಕ್ಷಪಾತ ಇರಬಾರದು. ಅಲ್ಲಿದೆ ನೋಡು, 2ನೇ ವಚನದಲ್ಲಿದೆ ನೋಡು. 2 ವಚನ में देखो, तुम्हारे पास 1 2 नहीं रहना. ಮನೆ ಒಂದು ಕುಟುಂಬದಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಮಾತಾಡಕ್ ಹೋಗಿದ್ದೆ. ಒಂದು ಹುಡುಗ ಎಲ್ಲ ಅವ್ರಿಬ್ರೆ ಮಕ್ಕಳಿರೋದು. ನಮ್ಮಮ್ಮ ಕಣ್ಣಿಗೊಂಥರ ಅದೇನದು, ಒಂದ್ ಕಣ್ಣು ಸುಣ್ಣ, ಒಂದ್ ಕಣ್ಣು ಬೆನೆ ಇರ್ತಾರೆ ಅಂತ ಹೇಳಿದ್ರು. ಅಲ್ಲೆಲ್ಲ ಪಕ್ಷಪಾತ. ಅಮ್ಮ ನಿಮ್ಮ ಮಗ ಏನು ಇದ್ರೆ ಸರಿ ಮಾಡ್ಕೊಂಡು ಆದ್ವಿ. ಇಲ್ಲಿ ಸಾಹುಕಾರರು ಬಡವರ ಬಗ್ಗೆ ಕೊಡ್ತಾ ಇದ್ದಾರೆ ನೋಡಿ. ಜಾಗ್ರತೆ, ಬಡವರ ಬಗ್ಗೆ ಕನಿಕರ ಇರಲಿ. ದೇವರು ಯಾರನ್ನ ಹೆಚ್ಚಾಗಿ ಕಲಿಸ್ತಾನೆ ಗೊತ್ತಾ? ಬಡವರ ಪ್ರಾರ್ಥನೆ, ಬಡವರ ಕಷ್ಟ, ಬಡವರಿಗೆ ಊಟ, ಬಡವರಿಗೆ ಬಟ್ಟೆ, ಬಡವರಿಗೆ ಮನೆ, ಬಡವರಿಗೆ ಕಂಬಳಿ, ಬಡವರಿಗೆ ಟ್ರೀಟ್ಮೆಂಟ್. ಹಾಸ್ಪಿಟಲ್ ಯಾರಿಗೆ ಫಸ್ಟ್ ಪ್ರಿಫರೆನ್ಸ್? ಸಾಹುಕಾರರಿಗೆ, ಬಡವರಿಗೆ? ಬಡವರಿಗೆ ಅಲ್ಲಲ್ಲ. ಪ್ರೈವೇಟ್ ಹಾಸ್ಪಿಟಲ್ ಸಾಹುಕಾರರಿಗೆ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೆಲ್ಲೂಯ್ಯ. ನೀವು ಹೇಳಿದ್ದು ಒಂಥರ ಪ್ರೈವೇಟ್, ಹಣ ಕೊಡೋರಿಗೆ. ಬಟ್ ದೇವರು ವಿಧಿವಿಯರು, ದಿಕ್ಕಿಲಿರೋರು, ಕಷ್ಟದಲ್ಲಿರೋರಿಗೆ, ಕೆಲಸ ಇದ್ದಿರೋರಿಗೆ ತುಂಬಾ ಯೋಚಿಸ್ತಾನೆ. ಅವ್ರಿಗೆ ಹೆಂಗೋ ಊಟ ಕೊಡ್ತಾನೆ, ಯಾರ ಮೂಲಕನ ಕೊಡ್ತಾನೆ, ಅವ್ರ ಸಹಾಯ ಕಳಿಸ್ತಾನೆ. ದೇವರು ತುಂಬಾ ಯೋಚಿಸ್ತಾನೆ. ಬಟ್ ನೀನು ಕೂಡ ಹಂಗೆ ಇರ್ಬೇಕಂತ ಇದ್ರ ಅರ್ಥ. ದೇವ್ರ ತರ ನೀನು ಕೂಡ ಚಿಂತೆ ಮಾಡಿ. ಅಲ್ಲೆಲ್ಲೂಯ್ಯ, ಆಮೆನ್, ಅಲ್ಲೆಲ್ಲೂಯ್ಯ. ಬನ್ನಿ ನಾವು 2ನೇ ಅಧ್ಯಾಯ 9ನೇ ವಚನಕ್ಕೆ ಬರೋಣ. 2ನೇ ಅಧ್ಯಾಯ 10ನೇ ವಚನ ನೋಡಿ. 2 ಅಧ್ಯಾಯ 9 ವಚನ से देखो. 9ನೇ ವಚನ ಏನ್ ಹೇಳ್ತಿದೆ? 9. ಅಲ್ಲೆಲ್ಲೂಯ್ಯ. 2ನೇ ಅಧ್ಯಾಯ 9ನೇ ವಚನ 9ರಿಂದ 10, 11, 12, 13. ಹೌದಮ್ಮ? ಸಾಕು. ಏನಿದೆ ಅರ್ಥ ಅಂದ್ರೆ, ವಾಕ್ಯ ಏನ್ ಹೇಳ್ತೇವೆ ಅದು ಮಾಡಿ. ಆಮೇಲೆ ಕೊಲೆ ಮಾಡಬೇಡ ಅಂತ ಹೇಳಿದ್ದೇವೆ, ಸುಳ್ಳು ಕೂಡ ಹೇಳ್ಬೇಡ ಅಂತ ಹೇಳಿದ್ದೇವೆ. ಸುಳ್ಳು ಹೇಳ್ಬಾರ್ದು, ಕೊಲೆ ಮಾಡಬಹುದು ಅಂದ್ರೆ ಅಂತ
ಹೇಳ್ಬೇಡ, ಕೊಲೆನೂ ಮಾಡಬೇಡ, ಮೋಸನೂ ಮಾಡಬೇಡ, ವ್ಯಭಚಾರನೂ ಮಾಡಬೇಡ. 4 ಒಬ್ಬೇ ದೇವರೆಲ್ಲ ಹೇಳಿದ್ದು. ಹಲ್ಲೆಲೂಯ. ಅದರ ಅರ್ಥ ಧರ್ಮಶಾಸ್ತ್ರ ಪ್ರಕಾರ ನಡಿ. ಧರ್ಮಶಾಸ್ತ್ರ ಏನ್ ಹೇಳ್ತದೆ ಅದನ್ನ ಪಾಲಿಸಿ. ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡಿಬೇಡ. ಸುಳ್ಳು ಹೇಳ್ಬೇಡ ಅಂತ ಹೇಳಿದ್ದೇವ್ರೆ, ಕಳ್ತನ ಮಾಡಬೇಡ ಅಂತ ಹೇಳಿದ್ದಾರೆ. ಕಳ್ತನ ಮಾಡಬೇಡ ಅಂತ ಹೇಳಿದ್ದೇವ್ರೆ, ವ್ಯಭಚಾರ ಮಾಡಬೇಡ ಅಂತ ಹೇಳಿದ್ರು. ಅವಾಗ ಒಂದು ಬ್ರದರ್ ಹೇಳಿದ್ರಲ್ಲ, ನನಗಿದು ದೇವ್ರು ಹೇಳಿದ್ದು, ಅದಕ್ಕೆ ನಾನು ಈಗೇನ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವಾ. ಹಲ್ಲೆಲೂಯ. ದೇವ್ರು ಹೇಳಿದಾರಲ್ಲ, ವ್ಯಭಚಾರ ಮಾಡಬೇಡ. ಒಂದು ಹೆಂಡತಿ ರೋಗಿ ಇನ್ನೊಂದು ಹೆಂಡತಿನ ಕಟ್ಕೋಬಾರ್ದು. ಒಂದು ಗಂಡ ಇರೋಗೆ ಇನ್ನೊಂದು ಗಂಡನ ಹತ್ರ ಸಹವಾಸ ಇಟ್ಕೋಬಾರ್ದು. ವ್ಯಭಚಾರ ಪಾಪ, ನರಕಕ್ಕೆ ಹೋಗ್ತಾರೆ ಕೆಲವು ವಾಕ್ಯ. ಆಮೆನ್. ಹಲ್ಲೆಲೂಯ. ಆಮೆನ್. ಆಮೆನ್. 13ನೇ ವಚನ ನೋಡಿ, 13ನೇ ವಚನ. ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಪಿನಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ಗೆದ್ದು ನುಗ್ಗುತ್ತದೆ. ಕರುಣೆ ತೋರಿಸುವುದು. ಯಾರನ್ನ ಅಯ್ಯೋ ಅನ್ನು ಕರೆಕ್ಟಾಗಿ ನ್ಯಾಯ ಮಾಡು. ನಿನಗೆ ಜಡ್ಜ್ಮೆಂಟ್ ಇದ್ದರೆ ದೇವರು ಅಯ್ಯೋ ಅಂತ, ನಿನಗೆ ದೇವರು ಸಹಾಯ ಮಾಡ್ತಾನೆ. ನಿನಗೆ ದೇವರು ಕೃಪೆ ತೋರಿಸ್ತಾನೆ. ದಾನ ಧರ್ಮ ಮಾಡು, ಸಹಾಯ ಮಾಡು, ಪ್ರಶ್ನೆಗಳಿಗೆ ಕೊಡು. ಹುಷಾರ್, ಜಾಗ್ರತೆ, ಎಚ್ಚರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಮೆನ್. ಬನ್ನಿ 2ನೇ ಅಧ್ಯಾಯ 14ನೇ ವಚನ ಬನ್ನಿ. 14ರಿಂದ 26. 14ರಿಂದ 26. 2 अध्याय 14 से 20 चेतन. 14ನೇ ವಚನದಿಂದ 26ನೇ ವಚನಕ ಏನನ್ನ ಕುರಿತು ಬೋಧಿಸ್ತೇನೆಂದ್ರೆ, ನಮ್ಮ ನಂಬಿಕೆಯಲ್ಲಿ ಕ್ರಿಯೆಗಳಿರಬೇಕು. ಏನಿರ್ಬೇಕು? ಯಾರೋ ಒಬ್ರು ಬಂದು ನಿಮಗೆ ಕಷ್ಟ ಹೇಳ್ತಾರೆ, ನಿನ್ನ ಹತ್ರ ಇರೋದು ಕೊಡ್ಬೇಕು. ಅಕ್ಕ ಹೋಗಕ್ಕ ದೇವರಿದ್ದಾನೆ, ನೀನ್ ಸಹಾಯ ಮಾಡ್ತಾನೆ, ದೇವ್ರು ನಿನ್ನ ಆಶೀರ್ವಾದ ಮಾಡ್ತಾನೆ, ದೇವ್ರು ಕೈ ಬಿಡೋದಿಲ್ಲ ಅಂತ ಹೇಳಿ ಕಳಿಸ್ಬಾರ್ದು. ನಿನ್ನ ಹತ್ರ ಇರೋದು ಕೊಡ್ಬೇಕು. ಊಟನೋ, ಬಟ್ಟೆನೋ, ಆಹಾರನೋ, ವಸ್ತ್ರನೋ, ಏನೋ ಒಂದು ಕೊಡ್ಬೇಕು. ನೀನು ಕೊಡ್ದಿರ ಅವ್ರ ಕಷ್ಟ ಕೇಳ್ಬಿಟ್ಟು ಬೆಂಕಿ ಉಳಿಸ್ಕೋ, ನಿನ್ ದೇವರಿದ್ದಾನೆ, ಕಾಯ್ತಾನೆ, ಕಾಪಾಡ್ತಾನೆ, ಉಳ್ಕೋ, ತಿನ್ನು, ಬೆಂಕಿ ಹಾಕೋ. ಅಲ್ಲಿದೆ ನೋಡಿ ವಚನ 14ನೇ ವಚನ ನೋಡಿ. ಒಬ್ಬನು ಆ ಆಹಾರವು ಇಲ್ಲದೆ ಇರುವಾಗ ನಿನ್ನಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿರಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಸಹಾಯ ಮಾಡು. ಅದೇ ನಂಬಿಕೆ. ಆಮೆನ್. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಹೇಳ್ಬಿಟ್ಟು ಏನ್ ಹೇಳ್ತಾರೆ ಗೊತ್ತಾ? ನೀನು ದೇವ್ರಿಗೆ ಭಯ ಪಡ್ತೀಯ, ನಿನ್ನಲ್ಲಿ ಕ್ರಿಯೆಗಳಿಲ್ಲ. ದೇವ್ರಿಗೆ ಎದುರ್ತೀಯ, ತಲೆ ಎತ್ತಿ ಕೇಳಬೇಕು. ಕ್ರಿಯೆಗಳಿರ್ಬೇಕು. ದೇವಗಳು ಕೂಡ ದೇವ್ರಿಗೆ ಭಯ ಪಡ್ತೈತೆ. ದೇವ್ರಿಗೆ ಅಧೀನ ಆಗುತ್ತಾ? ನರಕಕ್ಕೆ ತಪ್ಪಿಸ್ಕೊಂಡು ಪರಲೋಕಕ್ಕೆ ಬರ್ತಾವ? ಬರಲ್ಲ. ಹಂಗೆ ನೀನು ಕೂಡ ದೇವ್ರಿಗೆ ಭಯ ಪಡ್ತೀಯ, ವಾಕ್ಯ ಪ್ರಕಾರ ನಡೆಯಬೇಕು. ನಂಬಿಕೆಗೆ ಕ್ರಿಯೆಗಳಿರ್ಬೇಕು. ಹಲ್ಲೆಲೂಯ. ಅಬ್ರಹಾಮನ ದೇವರು ಶೋಧಿಸ್ತ, ನಿನ್ನ ಮಗನನ್ನ ತಂದು ನನಗೆ ಬಲಿ ಕೊಡಿದ್ರೆ ಬಲಿಯನ್ನ ಕೊಟ್ಟ. ಬಲಿ ತಗೊಳ್ಳಿಲ್ಲ ದೇವರು. ಅದ್ರ ಜಾಗದಲ್ಲಿ ಬೇರೆ ಕುರಿಯನ್ನ ಕೊಟ್ಟು ಮಗನನ್ನ ತಪ್ಪಿಸ್ತ. ಅಬ್ರಹಾಮ ಎಂತವನಾದ? ಕ್ರಿಯೆಗಳಲ್ಲಿ ಕೂಡ ಪಾಸ್ ಆದ. ನೀನು ಕೂಡ ಯಾರನ್ನ ನಂಬಿಕೆಯಲ್ಲಿ ಕ್ರಿಯೆಗಳಿರಲಿ. ನಂಬಿಕೆ ಇದೆ ನಿಮ್ಗೆ ದೇವ್ರ ಮೇಲೆ, ಬಹಳ ನಂಬಿಕೆ ಇದೆ. ವಾಕ್ಯ ಕೇಳುವಾಗೆಲ್ಲ ಜಾಸ್ತಿ ನಂಬಿಕೆ ಆಗ್ತದೆ. ವಾರ ವಾರ ನಿಮ್ಗ ಕ್ರಿಯೆಗಳಿರ್ಬೇಕು. ಮಾಡಿ ತೋರಿಸ್ಬೇಕು. ಅದನ್ನ ಶೋಧನೆ ಬಂದಾಗ ಹಂಗೆ ಧೈರ್ಯವಾಗಿರ್ಬೇಕು, ಎದುರಿಸ್ಬೇಕು, ಹಂಗೆ ಪ್ರೇಯರ್ ಮಾಡ್ಬೇಕು. ಅದೇ ಕ್ರಿಯೆ. ಸಹಾಯ ಮಾಡ್ಬೇಕು, ಅದೇ ಕ್ರಿಯೆ. ಮಾಡಿ ತೋರಿಸ್ಬೇಕು, ಅದು ಕ್ರಿಯೆ. ಅದೇ ನಂಬಿಕೆ. ಇಲ್ಲಂದ್ರೆ ನಿನ್ನ ನಂಬಿಕೆಗೆ ಫಲ ಇಲ್ಲ. ಅದ್ ಹೇಳ್ತಾರೆ ಲಾಸ್ಟ್. ನಿನ್ನ ನಂಬಿಕೆಯಲ್ಲಿ ಕ್ರಿಯೆಗಳಿಲ್ಲಂದ್ರೆ ಏನಂತ? ಅದಕ್ಕೆ ಉದಾಹರಣೆ ಯಾರನ್ನ ಕೊಡ್ತಾರೆ ದೇವರು? ಅಬ್ರಹಾಮನ. ಇನ್ನೊಂದು ಯಾರನ್ನ ಕೊಡ್ತಾರೆ? ಹಲ್ಲೆಲೂಯ. ಸೂಳೆಯಾದ ರಹಬಳು. 25ನೇ ವಚನ. ರಹಬಳು ನಂಬಿಕೆಯಿಂದ ನಿಜವಾಗ್ಲೂ ಈ ಯೆರಿಕೋ ಕೋಟೆಯನ್ನ ಇಸ್ರಾಯೇಲರಿಗೆ ಕೊಟ್ಟಿದ್ದಾನೆ, ಒಪ್ಪಿಸಿದ್ದಾನೆ. ಖಂಡಿತ ನಾನು ಇವನ್ನ ಬಚ್ಚಿಟ್ಟು ನಾನು ಇವನ್ನ ಕಾಪಾಡಿದೆ. ನಾಳೆ ದಿನ ನಾನು ಅವ್ರ ಜೊತೆ ಸೇರಿ ಕಾನಾನ್ ದೇಶಕ್ಕೆ ಹೋಗಿ ಇಸ್ರಾಯೇಲರಿಗೆ ಒಬ್ಬಳು ಆಗ್ತೀನಿ.
ಅಂತ ನಂಬಿ ಆ ಗೂಢಚಾರಿಗಳನ್ನ ಆಕೆ ಮನೆಯಲ್ಲಿ ಸೇಫ್ ಮಾಡಿ ಇಟ್ಕೊಂಡು ಅದೇ ತರ ನಿಜ ಆಯ್ತು. ಅದೇ ತರ ಒಂದಿನ ಬಂದ್ರು. ಒಂದಿನ ಬಂದಾಗ ಎದಕ್ಕೋ ಕೋಟೆನ ಅಧೀನ ಮಾಡ್ಕೊಂಡ್ರು. ಆಕೆಯನ್ನ, ಆಕೆ ಬಂಧು ಬಳಗನ, ಆಕೆ ಸಂಬಂಧಿಗಳನ್ನ ದೇವ್ರ ಆಕೆ ಯಾರ್ಯಾರೇನೋ ಇಸ್ರಾಯೇಲರು ಯೆಹೋಶುವ ಬಿಟ್ಬಿಟ್ಟ. ಆಕೆಯಲ್ಲಿ ಕ್ರಿಯೆಗಳಿತ್ತು, ಅಬ್ರಹಾಮನಲ್ಲಿ ಕ್ರಿಯೆಗಳಿತ್ತು. ನಿನ್ನಲ್ಲಿ ನನ್ನಲ್ಲಿ ನಂಬಿಕೆಯಲ್ಲಿ ಕ್ರಿಯೆಗಳಿರಲಿ. ನಾ ಬರೀ ಮಾತಲ್ಲಿ ಆಡೋರಲ್ಲ. ಬರೀ ಮಾತಲ್ಲಿ ಹೇಳಿದ್ರೆ ಖಂಡಿತ ಆಮೇಲೆ ಹೇಳ್ಬೇಕು. ಬರೀ ಮಾತಲ್ಲಿ ಹೇಳಿದ್ರೆ ನಾವು ದೇವರ ಮಕ್ಕಳು ನಂಬಿಕೆಗೆ ಯೋಗ್ಯ ಅಲ್ಲ. ನಾವು ಮಾಡೋರಾಗಿರ್ಬೇಕಾದ್ರು. ಯಾಕಂದ್ರೆ ಹೇಳ್ತೀನಿ, ನಾನು ಹಿಂಗ್ ಮಾಡ್ತೀನಿ, ಹಂಗ್ ಮಾಡ್ತೀನಿ. ಮಾಡಿಲ್ಲಂದ್ರೆ ನಾನು ಹಿಂಗ್ ಪ್ರೇ ಮಾಡ್ತೀನಿ, ಹಂಗ್ ಪ್ರೇ ಮಾಡಿಲ್ಲ ಅಂದ್ರೆ ಕ್ರಿಯೆಗಳಿಲ್ಲ, ಕಾರ್ಯಗಳಲ್ಲಿಲ್ಲ. ಹಲ್ಲೆಲೂಯ. 26ನೇ ವಚನ ನೋಡಿ. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದು. ಅನ್ಯ ಜನರಿಗೆ ಆತ್ಮ ಇರಲ್ಲ. ಅನ್ಯ ಜನರು ಸತ್ತೋಗಿರೋರು. ದೇವರ ಮಕ್ಕಳಲ್ಲಿ ಅದರಲ್ಲಿ ಯಾರಲ್ಲಿ ದೇವರ ಆತ್ಮ ಇರ್ತದೋ ಅವರು ಮಾತ್ರ ಬದುಕಿರೋರು. ಜಾಗ್ರತೆ. ದೇವರ ಆತ್ಮ ಎಲ್ಲಿರೋರು ಕ್ರಿಸ್ತುಗಳಲ್ಲ. ಇದು ಗಮನ ಇರಲಿ. ನೀವು ಅದಕ್ಕೆ ದೇವರ ಆತ್ಮನ ನಾವು ಅಂದ್ಕೊಳ್ಳಿ. ನಾನು ವಾರ ಹೇಳ್ತೀನಿ, ಪರಿಶುದ್ಧಾತ್ಮನು ಹೊಂದಿದೀಯಾ? ಪರಿಶುದ್ಧಾತ್ಮನನ್ನ ಪಡ್ಕೊಂಡಿದೀಯಾ? ಆಮೆನ್. ಹಲ್ಲೆಲೂಯಾ. ನಮ್ಮಲ್ಲಿ ಕಾರ್ಯಗಳಿಲ್ಲಂದ್ರೆ ಎಂತವ್ರಂತೆ? ಸತ್ತೋಗಿರೋರಂತೆ. ಎಂತವರು? ಮರನೇವಾಲ 26 ವಚನ. ಆಮೆನ್. ನಮ್ಮಲ್ಲಿ ಕ್ರಿಯೆಗಳಿಲ್ವಾ? हमारा अंदर विश्वास है, कार्य नहीं करने वाला, सिर्फ बात करने वाला, ऐसा वाला मर गया. आत्मा नहीं इसका अंदर. और ಒಳಗಡೆ ಆತ್ಮ ಇಲ್ಲ, ಸತ್ತೋಗಿರೋರು, ಸತ್ತೋರಿಗೆ ಸಮಾನ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 3ನೇ ಅಧ್ಯಾಯ, 3 ಅಧ್ಯಾಯ देखिए. 3ನೇ ಅಧ್ಯಾಯವನ್ನು ನೋಡಿ. ಹಲ್ಲೆಲೂಯಾ. 3ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನ ತನಕ. एक वचन से 12 वचन क्या बता रहे? जीभ का विषय में बात कर रहे. जीभ ನಾಲಿಗೆ ಬಗ್ಗೆ ಮಾತಾಡ್ತಾರೆ. ಏನು ನಾಲಿಗೆ ಎಂತದಂತೆ? ನೀವು ತುಂಬಾ ಮಂದಿ ಬೋಧಕರಾಗಬೇಡಿ. ಬಹಳ ಮಂದಿ ಪಾಸ್ಟರ್ಗಳು, ಬೋಧಿಸೋರು, ನ್ಯಾಯ ತೀರ್ಪು ಮಾಡೋರಾಗಬೇಡಿ. ಆಮೇಲೆ ಕರೆಕ್ಟ್ ಆಗಿ ಮಾತಾಡೋರಿ. ನಿಜನ ಮಾತಾಡಿ, ಇರೋದನ್ನ ಮಾತಾಡಿ, ಫ್ಯಾಕ್ಟ್ ಅನ್ನ ಮಾತಾಡಿ. ಇಲ್ಲದೆ ಇರೋದು ಕಲ್ಲರ್ ಹಾಕಿ ಡಿಸೈನ್ ಮಾಡಿ ಅದಂಗೆ ಹಿಂಗೆ ಮಾತಾಡಬೇಡ. ನಾಲಿಗೆಯನ್ನು ಕಂಟ್ರೋಲ್ ಮಾಡುವಂತ 1ನೇ ಅಧ್ಯಾಯದಲ್ಲಿ ಹೇಳ್ಕೊಟ್ರು. ಏಕಾಧ್ಯಾಯನೇ जीभ कंट्रोल रखो बोला. इधर बोल. ಇಲ್ಲಿ ಹೇಳ್ತಾ ಇದ್ದಾರೆ, ಏನು ಉದಾಹರಣೆ ಕೊಡ್ತಾ ಇದ್ದಾರೆ ನಾಲಿಗೆಗೆ? 2ನೇ ವಚನ ನೋಡಿ. ಅನೇಕ ದೋ ವಚನ ಬೇಕು. ಅನೇಕ ವಿಷಯದಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪಿದರೆ ಅವನು ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನು ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಕಡಿವಾಣ ಹಾಕ್ತೀವಿ. ದೊಡ್ಡ ದೊಡ್ಡ ಹಡಗುಗಳನ್ನ ನಾವು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಚುಕ್ಕಾಣಿಯನ್ನ ಹಾಕ್ತೀವಿ. ಹಂಗೆ ನಮ್ಮ ನಾಲಿಗೆಗೆ ಲಾಕ್ ಇರಬೇಕು. ಹಮಾರ जीभ को चाबी क्या बोलते? दरवाजा को डाल देना, क्या बोलते सिस्टर इसको? चाबी नहीं, हाँ ताली हो. नहीं तो जीभ बहुत बात करते. ಹೆಂಗಂದ್ರೆ ಅಲ್ಲಿ ಹೇಳ್ತೈತೆ ಮುಂದಕ್ಕೆ, नरक में जाके आग लेकर आके हमको मरण देते. हमारा जीभ बहुत हल्का बोल सकते हैं. ತುಂಬಾ ಕೆಟ್ಟ ಅಂಗ ಅಂತೆ ನಮ್ಮ ದೇಹದಲ್ಲಿ. ಇಷ್ಟು ನಾಲ್ಗೆ ದೊಡ್ಡದ, ಇಷ್ಟು ದೇಹ ದೊಡ್ಡದ? ನಮ್ಮ ದೇಹನೇ ದೊಡ್ಡದು, ನಾಲಿಗೆ ಚಿಕ್ಕದು, ನಮ್ಮ ದೇಹನೆಲ್ಲ ಸುತ್ತಾಗ್ತದೆ. ಅದಕ್ಕೆ ಕುದುರೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ, घोड़ा को कंट्रोल करने के लिए हिंदी में दे दिए लगाम. लगाम बोला, लगाम बोला, लगाम कन्नಡ भी लगाम आते हैं. लगामನ ಹಾಕ್ತಾರೆ. ಅದಕ್ಕೆ ಹಡಗುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಚುಕ್ಕಾಣಿಯನ್ನ ಹಾಕ್ತಾರೆ. ಹಾಗೆ ನಿಮ್ಮ ನಾಲಿಗೆಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಇಲ್ಲಂದ್ರೆ ನರಕಕ್ಕೆ ಹೋಗಿ ಬೆಂಕಿ ಹತ್ತಿಸ್ಕೊಂಡ್ಬಂದು ಪ್ರಪಂಚಕ್ಕೆಲ್ಲ ಬೆಂಕಿ ಇಡ್ತಿದ್ದಾರೆ. ತುಂಬಾ ಮನೆಗಳಲ್ಲಿ, ತುಂಬಾ ಗಂಡ ಹೆಂಡತಿಯಲ್ಲಿ ತುಂಬಾ
ತುಂಬಾ ಕಂಪನಿಗಳಲ್ಲಿ ದೇಶದಲ್ಲಿ ಗಲಾಟೆಗಳು ಏನ್ರಿಂದ ಬರೋದು? ನಾಲಿಗೆ ಓನರ್ ಆಗಿರ್ತಾರೆ, ನಾಲಿಗೆ ಚೆನ್ನಾಗಿರಲ್ಲ. ವರ್ಕರ್ ಆಗಿರ್ತಾರೆ, ನಾಲಿಗೆ ಚೆನ್ನಾಗಿರಲ್ಲ. ಪಾಸ್ಟರ್ ನಾಲಿಗೆ ಚೆನ್ನಾಗಿರ್ಬೇಕು, ವಿಶ್ವಾಸಿ ನಾಲಿಗೆ ಚೆನ್ನಾಗಿರ್ಬೇಕು. ನಾಲಿಗೆ ಮಾತ್ರ ಹುಷಾರು, ಕೇರ್ಫುಲ್, ಜಾಗ್ರತೆ. ಎಷ್ಟು ಅದನ್ನ ಬೀಗ ಹಾಕಿಟ್ಕೊಂಡು ಬೇಕಾಗಿರೋದು ಮಾತ್ರ ಮಾತಾಡಬೇಕು. ಕಿತ್ತನೆ ಜರುಗೆ ಉತ್ತನೆ ಬಾತ್ ಕಲ್ಲ ಚುಪ್ಚಾಪ್ ರಾಮ. ಜ್ಞಾನೋಕ್ತಿಗಳಲ್ಲಿ ಏನಂತ ಬರೀತದೆ ಗೊತ್ತಾ? ನೋಡೋಣ ಹೇಳಿ, ಮಾತಿನ ಬಗ್ಗೆ ಏನ್ ಹೇಳ್ತದೆ ಹೇಳಿ. ಮಾತು ಬೆಳ್ಳಿ, ಮೌನ ಬಂಗಾರ. ಮಾತು ಬೆಳ್ಳಿ, ಮೌನ ಸೈಲೆಂಟ್. ಅಂದ್ರೆ ಅವಶ್ಯಕತೆ ಇರೋರು ಮಾತಾಡ್ಬೇಕು, ಎಲ್ಲಾದ್ರೂ ಸೈಲೆಂಟ್ ಆಗಿರಬಾರ್ದು. ಆಮೇಲೆ ಹಲ್ಲೆಲೂಯಾ ಹೇಳ್ಬಿಟ್ಟು 3 ಉದಾಹರಣೆಗಳನ್ನ ಕೊಡ್ತಾನೆ ದೇವರಲ್ಲಿ. ದೀನ್ ಉದಾಹರಣೆ ಇದೆ. ಆಮೇಲೆ ಏನ್ ಉದಾಹರಣೆ ಕೊಡ್ತಾನೆ? ಒಂದೇ ಬಾವಿಯಲ್ಲಿ ಸಿಹಿ ನೀರು ಕಹಿ ನೀರು ಬರ್ತೈತಾ? ಅಂಜೂರದ ಗಿಡದಲ್ಲಿ ಎಣ್ಣೆ ಕಾಯಿಗಳನ್ನ ಕಿತ್ಕೊಂತೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೊಡ್ತಾನೆ ನೋಡಲಿ, ಕೊಡ್ತಾನಲ್ಲಿ ಎಕ್ಸಾಂಪಲ್. 9ನೇ ವಚನ, 10ನೇ ವಚನ, 11ನೇ ವಚನ, 12ನೇ ವಚನ, 9 ವಚನ, 10 ವಚನ, 11 ವಚನ, 12 ವಚನ देखो. ಯಾರನ್ನು ಶಪಿಸಬೇಡಿ, ಯಾರು ಶಾಪ ಹಾಕ್ಬೇಡಿ. ನೀನು ಬಿದ್ದೋಗು, ನೀನು ಕೆಟ್ಟೋಗು, ನಿನ್ ಕೆಲಸ ಹೋಗ್ಬಿಡ್ಲಿ, ನೀನ್ ಹಾಳಾಗು, ನಿನ್ ಕುಟುಂಬ ಹಂಗೆ ಹೋಗ್ಬಿಡ್ಲಿ, ನಿನ್ ನಿರ್ವಾಂಶ ಗಲಾಟೆ ಆಗಲಿ ಅಂತ ಮಾತುಗಳು ಜಾಸ್ತಿ ಬರೋದು. ಜಾಗ್ರತೆ, ಎಚ್ಚರ, ಕೇರ್ಫುಲ್. ಗಲಾಟೆ ಬಂದಾಗಲೇ ಜಾಸ್ತಿ, ಕೋಪ ಬಂದಾಗಲೇ ಜಾಸ್ತಿ, ಹುಷಾರ್. ಕೆಲವರು ಗಂಡನ ನೀರು ಬೈತಾರೆ, ಹೆಂಡತಿ ಬೈತಾರೆ. ಗಂಡನ ನೀರು ಜಾಸ್ತಿ, ಹೆಂಡತಿ ಗಂಡನ ನೀರು ಶಾಪ ಹಾಕ್ತಾರೆ. ಅಕ್ಕಪಕ್ಕ ಮನೆಗಳಿಗೆ ಶಾಪ ಹಾಕ್ತಾರೆ. ನೋಡಲಿ, ಶಾಪದ ಬಗ್ಗೆ ಮಾತಾಡ್ತದೆ. ಒಂದೇ ಬಾಯಲ್ಲಿ ತಿರ್ಗಾ ಭಾನುವಾರ ಬಂದು ಏನ್ ಮಾಡ್ತಾರೆ? ಸ್ತೋತ್ರ ದೇವ್ರೆ, ಹಲ್ಲೆಲೂಯಾ, ಆಮೇನ್ ಅಂತಕ್ಕೆ. ಆರು ಕೂಡ ಇದೇ ನಾವಿಗೆ, ಶಾಪನೂ ಇದ್ರಲ್ಲೇ, ಪಾಪನೂ ಇದ್ರಲ್ಲೇ, ಒಳ್ಳೇದು ಇದ್ರಲ್ಲೇ, ಕೆಟ್ಟದ್ದು ಇದ್ರಲ್ಲೇ. अदेंगे ಒಂದೇ ಬಾವಿಯಲ್ಲಿ एक ही इसमें मीठा का पानी नमक का पानी आएगा? नहीं आएगा. मीठा का नल में मीठा का पानी आएगा, नमक का पानी नल में नमक का पानी आएगा. हालेलूया. ನೋಡಿ ಕ್ಲೀನ್ ಆಗಿ ಕೊಡ್ತಾ ಇದ್ದಾನೆ. ಅಂಜೂರದ ಗಿಡದಲ್ಲಿ ನಾವು ಎಣ್ಣೆ ಕಾಯಿಗಳನ್ನ ಕಿತ್ಕೊಳ್ಳಲ್ಲ. ಹಾಲೆಲೂಯಾ. ನಮ್ಮ ಬಾಯಲ್ಲಿ ಸ್ತೋತ್ರ, ಶಾಪ ಎರಡೂ ಬರಬಾರದು. ದ್ರಾಕ್ಷಿಯ ತೋಟದಲ್ಲಿ ಅಂಜೂರದ ಹಣ್ಣುಗಳನ್ನ ಕೀಳಲ್ಲ. ಹಾಲೆಲೂಯಾ. ಅಂಜೂರದ ಮರದಲ್ಲಿ ಎಣ್ಣೆ ಕಾಯಿಗಳನ್ನ ಕೀಳಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ನಮ್ಮ ಬಾಯಿ ಕಂಟ್ರೋಲ್ ಅಲ್ಲಿ ಇರಬೇಕು, ಒಳ್ಳೆಯದೇ ಮಾತಾಡಬೇಕು, ಎಲ್ಲಾರು ಯೂಸ್ಫುಲ್ ಆಗೋ ತರ. ಯಾರನ್ನ ಗೇಲಿ ಕೂಡ ಮಾಡಬಾರ್ದು, ಕೆಟ್ಟ ಮಾತು ಕೂಡ ಆಡಬಾರ್ದು, ಅಡ್ಡೆಸಿ ಕೂಡ ಯಾರು ಕರೆದು ನೋವು ಮಾಡಬಾರ್ದು ಯಾರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೇಳಿ, ಚೆನ್ನಾಗಿ ಕೇಳಿ, ಚೆನ್ನಾಗಿ ಬರ್ದಿದ್ದೀರಿ ನೋಡು. ಬೇಕಲ್ಲ ಈ ಮಾತುಗಳು, ನಮ್ಗೆ ಬೇಕಾ ಬೇಡವಾ? ಜರೂರ್ ಇದೆ ಸರ್. ಅರ್ಥ ನೋಡು, ನಮ್ಗೆ ಮುಕ್ಕಲವರಲ್ಲಿ ಯಾಕೋಬ ಗ್ರಂಥ ದೇವರು ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಎಷ್ಟೋ ವಿಷಯಗಳು ಮಾತಾಡ್ತಾ ಇದ್ದಾರೆ. ಎಷ್ಟು ವಿಷಯಗಳಿದೆ ಬಂದು ನೋಡಿ. ನಾಲಿಗೆ ಬಗ್ಗೆ, ಪಾಪದ ಬಗ್ಗೆ, ಶೋಧನೆ ಬಗ್ಗೆ, ಜ್ಞಾನದ ಬಗ್ಗೆ, ನಿಜವಾದ ಜ್ಞಾನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ನಿಮಿಷ. ಸೊ ನಾಲಿಗೆ ಹುಷಾರಾಗಿರ್ಬೇಕು, ಬೀಗ ಹಾಕಿಟ್ಕೋಬೇಕು. ಬೀಗ ಹಾಕಿ ಲಾಕ್ डालो, लाख आपका पास आना, लाख प्रभु करते. हालेलूया. ದೇವರ ಕೈ ಕೊಟ್ಬಿಡಿ ನಿಮ್ಮ ನಾಲಿಗೆನ. ನಿಮ್ಮ ನಾಲಿಗೆನ ಯಾರ್ಯಾರು ದೇವರ ಕೈ ಕೊಟ್ಟಿಲ್ಲ, ಏನೆಲ್ಲ ಬೇಕಾದ್ರೂ ಮಾತಾಡ್ತಾರೆ. ಭಯನೇ ಇರಲ್ಲ. ದೇವರು ಇಷ್ಟ ಬಂದಂಗೆ ಮಾತಾಡ್ತಾರೆ. हालेलूया. 13ನೇ ವಚನದಿಂದ 18ನೇ ವಚನ, 3 अध्याय में 13 वचन से 18 वचन तक, 13 से 18 तक ಏನ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಪರಲೋಕದ ಜ್ಞಾನ. ಏನು ಜ್ಞಾನ? ಪರಲೋಕದ ಜ್ಞಾನ. ಒಂದು ಮಾತು, ಅದು ಒಂದು ವಾಕ್ಯ ನೋಡಿ. 15 ವಚನ देखो, 3:15 देखो, 3:15 ನೋಡಿ. ಇಹಲೋಕದ ಜ್ಞಾನ ಏನಂತೆ? ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಕಚಡ ಮಾತು
ಗಲೀಜ್ ಮಾತು, ಜಗಳ ಮಾತು, ಈ ಆ ಅಂಥದ್ದು ಇಂಥದ್ದು ಈ ಲೋಕದ ಜ್ಞಾನದ ಮಾತುಗಳೆಲ್ಲ ಏನಂತೆ ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಹುಷಾರ್, ಎಲ್ಲ ಮಾತಾಡ್ಬಿಟ್ರೆ, ಎಲ್ಲ ಕಾಚ ಬಿಚ್ಚ ಅಂತ ಮಾತಾಡ್ಬಿಟ್ರೆ ಅದು ದೆವ್ವಗಳಿಗೂ. ಜಾಗ್ರತೆ. ನಮ್ಮ ಬಾಯಿಗೆ ಬರೋ ಎಲ್ಲಾ ಮಾತುಗಳು ದೇವ್ರದ್ದು, ಬೈಬಲ್ದು ಅನ್ಕೋಬೇಡಿ. ನೋಡಲ್ಲಿ ಹೇಳ್ತಾ ಇದೆ ದೇವರ ಜ್ಞಾನ ಹೆಂಗಿರ್ತಕ್ಕಂತೆ. 17ನೇ ವಚನ ನೋಡಿ. ಆದರೆ ಮೇಲಿನಿಂದ ಬರುವ ಜ್ಞಾನ, 17 ವಚನ देखो, ಸಚ್ಚಿ ಜ್ಞಾನ ಕೈಸೆ रहेगा. ಮೇಲಿನಿಂದ ಬರುವಂತ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು. ಜ್ಞಾನ ಒಳ್ಳೆ ನಿಜವಾದ ಜ್ಞಾನಕ್ಕೆ ಗುರುತೇನು? ಪರಿಶುದ್ಧವಾದದ್ದು. ಎರಡನೇದು ಸಮಾಧಾನ ಇರ್ತೈತೆ ಆ ಜ್ಞಾನದಲ್ಲಿ. ಎರಡನೇದು ಪರಿಶುದ್ಧ ಇರ್ತದೆ. ಮೊದಲನೇದು ಕಚ್ಚಡ ಗಲೀಜಿರಲ್ಲ. ಎರಡನೇದು ಸಮಾಧಾನ ಇರ್ತದೆ, ಅಶಾಂತಿ ಗಡಿಬಿಡಿ ಕಳವಳ ಇರಲ್ಲ. ಮೂರನೇದು ಸಂತೋಷಕರವಾಗಿರ್ತದೆ, ಬೇಜಾರೇ ಇರಲ್ಲ. ನಿಜವಾದ ಜ್ಞಾನ. ನಿಜವಾದ ಜ್ಞಾನ ಕರುಣೆ ಉಳ್ಳದ್ದು, ಒಪ್ಪಿಕೊಳ್ಳುವಂಥದ್ದು, ಕರುಣೆ ಉಳ್ಳದ್ದು, ಮುಂತಾದದ್ದು ಇನ್ನೂ ಐತೆ ಅಂತ ಮುಂತಾದ ಒಳ್ಳೆ ಪದಗಳಿಂದ ತುಂಬಿರುವಂಥದ್ದು ಆಗಿದೆ. ಸಂತೋಷ, ಸಮಾಧಾನ, ದೀರ್ಘಶಾಂತಿ, ನಂಬಿಕೆ, ಉಪಕಾರ, ಸಾಧುತ್ವ, ದಯೆ, ಕ್ಷಮೆ, ಇವೆಲ್ಲ ಜ್ಞಾನದ ಒಂದು ಅರ್ಥ. ಜ್ಞಾನಕ್ಕೆ ವಿಶೇಷ. ಜ್ಞಾನ ಅಂದ್ರೆ ನಿನ್ನಲ್ಲಿ ಏನು ಅಸಹ್ಯ, ಅನ್ಯಾಯ, ಮೋಸ, ಅಕ್ರಮ, ಗೇಲಿ ಏನಿರಲ್ಲ ಜ್ಞಾನದಲ್ಲಿ. ಅದಿದ್ರೆ ಗೇಲಿ, ಕಾಲಾಟೆ, ಅಸಹ್ಯ ಅದು ಸೈತಾನದು. ಅದು ಹೇಳ್ತದೆ ನೋಡಿ, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಹುಷಾರ್. ಅನ್ಯ ಜೊತೆ ಇರುವಾಗ ದೇವ್ರ ಮಕ್ಕಳು ಕೂಡ ಹಿಂಗಿದ್ದಾರೆ ಕೆಲವರು. ಹುಷಾರ್, ಜಾಗೃತಿ. 4ನೇ ಅಧ್ಯಾಯ ಬನ್ನಿ. 4ನೇ ಅಧ್ಯಾಯ 1ನೇ ವಚನ ನೋಡಿ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಬರುತ್ತವೆ? ನಿಮ್ಮ ಇಂದ್ರಿಯಗಳಿಂದಲೇ ಬರುತ್ತದೆ, ಭೋಗಾಶೆಗಳಿಂದಲೇ. ಜಗಳಗಳು ಹೆಂಗ್ ಬರೋದು? ಕೆಟ್ಟ ಮಾತುಗಳು ಹೆಂಗ್ ಬರೋದು ಅಂತ ಅದರ ಅರ್ಥ. ಜಗಳಗಳು ಹೆಂಗ್ ಬರೋದು, ಕೆಟ್ಟ ಮಾತುಗಳು ಹೆಂಗ್ ಬರೋದು? ಆಮೇನ್ ಆಮೇನ್ ಹೆಂಗ್ ಬರೋದಂತೆ? ನಮ್ಮ ಕಣ್ಣಿಂದ, ನಮ್ಮ ಮೂಗಿಂದ, ನಮ್ಮ ಬಾಯಿಂದ, ನಮ್ಮ ಕಿವಿಯಿಂದ, ಇಂದ್ರಿಯಗಳಿಂದ. ಅಲ್ಲೆಲ್ಲಿ ನೋಡಲ್ಲ, ಅಲ್ಲಿ ಹೇಳ್ತಾರೆ ಇಂದ್ರಿಯಗಳಿಂದಲೇ. ಬಾಯಿಂದ ಬರೋದು ಕೆಟ್ಟ ಮಾತು. ನಮ್ಮ ಬಾಯಿಗೆ ಆಲ್ರೆಡಿ ಇರ್ತೈತೆ, ಅವಾಗ್ಲೇನೆ ಬರೋದು. ಆಮೇಲೆ ಅದೇನೇ ಇಲ್ಲಿ ಜಗಳಗಳು ಎಲ್ಲಿಂದ ಬರೋದು? ನಮ್ಮ ಅಂಗಾಂಗಗಳಿಂದ. ಜಗಳ ಮಾಡಬಾರ್ದಪ್ಪ ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ರೆ ನಿಮ್ ಬಾಯಲ್ಲಿ ಜಗಳ ಬರಲ್ಲ, ಇಲ್ಲಂದ್ರೆ ಬರ್ತಾನೆ ಇರ್ತದೆ. ಅದು ಮಾಡಿ ಇರಕ್ ಆಗಲ್ಲ ಅವ್ರ ಕೈಯಲ್ಲಿ. ಹಲ್ಲೆಲೂಯ. 2ನೇ ವಚನ, 2 ವಚನ ಬೇಕು. 4ನೇ ಅಧ್ಯಾಯ 2ನೇ ವಚನ 2ರಿಂದ 3 ನೋಡ್ಕೊಳ್ಳಿ. 2ರಿಂದ 3 ಏನ್ ಹೇಳ್ತದೆ? ನೀವು ಆಶಿಸಿದರೂ ಒಂದೇದೇ ಇದ್ದೀರಿ, ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚುಕೊಳ್ತೀವಿ. ಆಮೇಲೆ ಹೊಟ್ಟೆ ಕಿಚ್ಚಿರ್ಬಾರ್ದು. ನಿಮಗೆ ಹೊಟ್ಟೆ ಕಿಚ್ಚು ಏನಂತ ಹಿಂದಿಯಲ್ಲಿ ಗೊತ್ತಿಲ್ವಾ? मतलब वैसे वो अच्छा है, हमारे लिए अच्छा है, इसको क्या बोलते हैं? इधर दिया देखो सिस्टर, 2 वचन. ಆಮೇಲೆ ದೇವರ ಹತ್ರ ಕೇಳ್ತಾ ಇದ್ರಿ, ನಮ್ಗೆ ಸಿಗ್ತಾ ಇಲ್ಲ. ಯಾಕೆ? ಸ್ವಂತಕ್ಕೆ ಬೇಡಿಕೊಳ್ತೀವಿ, ಸರಿಯಾಗಿ ಕಾಣಿಕೆ ಕೊಡಲ್ಲ, ಸರಿಯಾಗಿ ದೇವ್ರಿಗೆ ಕೊಡಲ್ಲ, ಆಲಯದ ಬಗ್ಗೆ ಚಿಂತೆ ಮಾಡಲ್ಲ. ನಮ್ಮ ಸ್ವಂತಕ್ಕೆ ಎತ್ಕೊತೀವಿ, ನಮ್ಮ ಸ್ವಂತಕ್ಕೆ ಬಳಸ್ಕೊತೀವಿ. ಅದಕ್ಕೆ ಕೆಲವರು ಬೇಡಿಕೆ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಆಮೇಲೆ 5ರಿಂದ 6ನೇ ವಚನ ನೋಡಿ. 5ರಿಂದ 6ನೇ ವಚನ ಏನ್ ಹೇಳ್ತೈತೆ? ಅವರು ನಮ್ಮಲ್ಲಿ ಇರಿಸಿರುವ ಪವಿತ್ರ ಆತ್ಮನು, ಅದನ್ನು ಅನುತಾಪವನ್ನು ನಮಗೋಸ್ಕರ ಹಂಬಲಿಸುತ್ತಾನೆ. ನಿನ್ನಲ್ಲಿರೋ ಪವಿತ್ರ ಆತ್ಮ, ನಿನಗೆ ಬರೋ ಪವಿತ್ರ ಆತ್ಮ ನಿನಗೋಸ್ಕರ ಹಂಬಲಿಸ್ತಾನಂತೆ, ನಿನಗೋಸ್ಕರ ಚಿಂತಿಸ್ತಾನಂತೆ, ನಿನಗೋಸ್ಕರ ಎದುರು ನೋಡ್ತಾನಂತೆ, ನಿನಗೋಸ್ಕರ ಹಂಬಲಿಸಿ ಪ್ರೇ ಮಾಡ್ತಾನಂತ ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ನಿನ್ ಪವಿತ್ರ ಆತ್ಮ ನಿನ್ನ ಹತ್ರ ಇಲ್ಲ ಅಂದ್ರೆ, ಪವಿತ್ರ ಆತ್ಮ ನೀನು ಅನುಸರಿಸಲಿಲ್ಲ ಅಂದ್ರೆ, ಆಮೇಲೆ 4ನೇ ವಚನ, 4ನೇ ಅಧ್ಯಾಯ 7ನೇ ವಚನ ನೋಡಿ. 4:7 ಬೇಕು. ಏನಿದೆ? 4:7ರಲ್ಲಿ ಹೀಗಿರುವುದರಿಂದ ದೇವರಿಗೆ ಒಳಗಾಗಿ ಸೈತಾನನನ್ನ ಎದುರಿಸಿ, ಪ್ರಭು में रहना पहले, बाद में सातान को लड़ाई करना.
वो भाग के चला जाएगा बोलते वचन। हमें निम्न बिट्टू ओदी होगुवन नहीं भागेगा, बहुत जरूर से भागेगा। हालेलुया। ದೌಡೆತ್ಕೊಂಡು ನೋಡ್ತಾನಂತೆ, ಸೈತಾನನ ಎದುರಿಸಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ಕ್ರಿಯೆ ಮಾಡೋ ಸೈತಾನ ಮೇಲೆ ಹೋರಾಡಿ ಹೋರಾಡಿ ಪ್ರೇಯರ್ ಮಾಡಿ ಮಾಡಿ ಗದರಿಸ್ರಿ ಅವನ್ನ. ನಮ್ಮ ಮಕ್ಕಳನ್ನ ಬಿಟ್ಟು, ನಮ್ಮ ಹೆಂಡತಿನ ಬಿಟ್ಟು, ನಮ್ಮ ಗಂಡನ ಬಿಟ್ಟು, ನನ್ನ ಮನೆಯನ್ನ ಬಿಟ್ಟು, ನನ್ನ ಬಿಸ್ನೆಸ್ ನ ಬಿಟ್ಟು, ನಮ್ಮ ಸೇವೆಯನ್ನ ಬಿಟ್ಟು, ನಮ್ಮ ಸಭೆಯನ್ನ ಬಿಟ್ಟು, ನಮ್ಮ ದೇವ್ರ ಮಕ್ಕಳನ್ನ ಬಿಟ್ಟು, ನಮ್ಮ ವಿಶ್ವಾಸಿಗಳನ್ನ ಬಿಟ್ಟು, ನಮ್ಮ ಪಾಸ್ಟರ್ನ ಬಿಟ್ಟು, ಪಾಸ್ಟರ್ಗೆ ಕಾಣಿಸ್ತಾ ವಿಶ್ವಾಸಿಗಳು ಅಂತ ಪ್ರೇ ಮಾಡ್ಬೇಕು. ನಮ್ಮ ಪಾಸ್ಟರ್ ಒಳ್ಳೆ ಅಭಿಷೇಕದಲ್ಲಿದ್ದ, ಮೊದಲು ಕರೆಕ್ಟ್ ಆಗಿದ್ದ, ಮೊದಲು ಚೆನ್ನಾಗಿ ವಾಕ್ಯ ಹೇಳ್ತಿದ್ದ, ನಮ್ಮನ್ನೆಲ್ಲ ಬಹಳ ಪ್ರೀತಿ ತಪ್ಪಿ ಹೋಗಿದ್ದಾನ, ಅವ್ರಿಗೆ ನೀನು ಬುದ್ಧಿ ಹೇಳಕ್ಕಾಗಲ್ಲ, ಅವ್ರ ತಪ್ಪುಗಳು ಹಿಡಿಯಕ್ಕಾಗಲ್ಲ, ಅವ್ರಿಗೆ ನಿನಗೆ ಅವ್ರ ಮೇಲೆ ನಿನ್ಗೆ ಅಧಿಕಾರ ಇಲ್ಲ. ವಿಶ್ವಾಸಿಗಳಿಗೆ ಪಾಸ್ಟರ್ ಮೇಲೆ ಅಧಿಕಾರ ಇದೆ, ಪಾಸ್ಟರ್ ಮೇಲೆ ವಿಶ್ವಾಸಿಗೆ ಅಧಿಕಾರ ಇಲ್ಲ. ಅವ್ರಿಗೋಸ್ಕರ ಪ್ರೇ ಮಾಡ್ಬೇಕು. ನಮ್ಮ ಪಾಸ್ಟರ್ ಒಳ್ಳೆ ಬುದ್ಧಿ ಕೊಡ್ತೀವ್ರಿ, ನಮ್ಮ ಪಾಸ್ಟರ್ ಒಳ್ಳೆ ಮನಸ್ಸು ಕೊಡ್ತೀವ್ರಿ, ಅವ್ರ ಮೊದಲ ತರ ಇಲ್ಲ, ಅವರು ಅಭಿಷೇಕದಿಂದ ತುಂಬು, ಮೊದಲಿಗಿಂತ ಚೆನ್ನಾಗಿ ವಾಕ್ಯ ಹೇಳೋ ತರ ನೀನ್ ಮಾಡ್ತೀಯಾ, ಹಿಂಗೆ ಮಾಡ್ಬೇಕು. ವಿಶ್ವಾಸಿಗಳ ಪ್ರೇಯರ್ ಒಂದು ಚರ್ಚಲ್ಲಿ ವಾಕ್ಯ ಇಲ್ಲ ಅಂದ್ರೆ ಪಾಸ್ಟ್ರು ಏನಾದ್ರೂ ಡೌನ್ ಆಗಿದ್ರೆ ಅಲ್ಲೆಲ್ಲೂಯಾ, ಅದು ಬಿಟ್ಬಿಟ್ಟು ಪಾಸ್ಟ್ ಸರಿಯಿಲ್ಲ, ಪಾಸ್ಟ್ ಮೊದಲ ತರ ಇಲ್ಲ, ಇದು ನಿಮ್ಮ ಮನೆ ವಿಷಯನ ನೀನು ನಿಮ್ಮ ಮಕ್ಕಳ ಹತ್ರ ನಿಮ್ಮ ಪಾಸ್ಟ್ ಬಗ್ಗೆ ತಪ್ಪಾಗಿ ಅವ್ರು ದೊಡ್ಡವ್ರು ನೀನು ಹೋಗ್ಬಿಡ್ತೀಯ, ಸುತ್ತ ಹೋಗ್ತೀಯ, ನಿಮ್ಮ ಮಕ್ಕಳ ಪಾಸ್ಟ್ ಮೇಲೆ ನಂಬಿಕೆ ಇಡಲಿ ಯಾವತ್ತು. ಆಮೇಲೆ ಯಾವತ್ತು ಮಕ್ಕಳ ಮುಂದೆ ಪಾಸ್ಟ್ನ ಬೈಬಾರ್ದು. ಏನೇನಿದ್ರೆ ಗಂಡ ಹೆಂಡತಿ ಮೆಲ್ಲಿಗೆ ಮಾತಾಡ್ಕೊಂಡು ಪ್ರೇಯರ್ ಮಾಡಿ ಬಸ್. ಆಮೇಲೆ ನಾಳೆ ಅವ್ರಿಗೆ ಒಳ್ಳೆ ಪಾಸ್ಟ್ ಸಿಕ್ಕಿದ್ರೆ ಕೂಡ ಅವ್ರು ನಂಬಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸೊ ಸೈತಾನ ಗದರಿಸಿ ಸೈತಾನ ಓಡೋಗ್ತಾನೆ. ದೇವರ ಸಮೀಪಕ್ಕೆ ಬಂದ್ರಿ, ದೇವರು ನಿಮ್ ಜೊತೆ ಹತ್ರ ಬರ್ತಾನೆ. ಈ ದೇವರು ದೂರ ಇದ್ರೆ ದೇವರು ನಿಮ್ಗೆ ದೂರ ಇರ್ತಾನೆ, ಆಶೀರ್ವಾದ ಸಿಗಲ್ಲ, ದೇವರ ಕೃಪೆ ನಿಮ್ ಮೇಲೆ ಇರಲ್ಲ. ನೀವು ದೇವರ ಹತ್ರ ಬಂದ್ರೆ ದೇವರು ನಿಮ್ಮ ಹತ್ರ ಇರ್ತಾನೆ, ನೀವು ದೇವರಿಂದ ದೂರ ಇದ್ರೆ ದೇವರು ದೂರ ಇರ್ತಾನೆ. ಯಾವತ್ತು ದೇವರಿಗೆ ಹತ್ತಿರವಾಗಿ ಪ್ರೇಯರಲ್ಲಿ, ವಾಕ್ಯದಲ್ಲಿ, ಬೈಬಲ್ ಅಲ್ಲಿ ಸ್ತೋತ್ರ ಸುದ್ದಿ ಮಾಡ್ತಾ ಇರಿ, ಅನ್ಯ ಭಾಷೆ ಮಾತಾಡಿ, ಪವಿತ್ರ ಆತ್ಮದಲ್ಲಿ ನಡ್ಕೊಳ್ಳಿ. ನಿಮ್ಗೆ ಎಷ್ಟು ಮಾತು. ಹಲ್ಲೆಲೂಯಾ. 9ನೇ ವಚನ. ಆಮೆನ್. ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ನಿಮ್ಮ ಹೃದಯನ ಕ್ಲೀನ್ ಆಗಿ ಇಟ್ಕೊ. ನಿನ್ನ ಆಜ್ಞಾ ಎಷ್ಟನೇ ವಚನ? 8ನೇ ವಚನ. 8 ವಚನ बोलते तुम्हारा मन को शुद्धि रखो, क्लीन. ಹೃದಯ ಇಟ್ಕೋಬೇಕಂತೆ ಶುದ್ಧವಾಗಿ ಇಟ್ಕೊಳ್ಳಿ. ಹೃದಯದಲ್ಲಿ ಕೆಟ್ಟದ್ದಿರಬಾರದು. ಅವಾಗ ಹೇಳಿದ್ರಲ್ಲ, ಜಗಳಕ್ಕೆ ಎಲ್ಲಿಂದ ಬರೋದು? ನಮ್ಮ ಅಂಗಾಂಗಗಳಿಂದ. ಹಲ್ಲೆಲೂಯಾ, ಪ್ರೈಸ್. 9ನೇ ವಚನ. ಹಲ್ಲೆಲೂಯಾ. 10ನೇ ವಚನ ಏನ್ ಹೇಳ್ತಿದೆ? 9:10. ಹಲ್ಲೆಲೂಯಾ. ಆಮೆನ್. ನಗುವವರನ್ನು ಬಿಟ್ಟು ಗೋಲಾಡಿರಿ, ಸಂತೋಷವನ್ನು ಬಿಟ್ಟು ಮನಮುರಿದವರಾಗಿ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಹಲ್ಲೆಲೂಯಾ. ಯಾವಾಗಲೂ ನಗ್ಕೊಂಡೇ ಇರಬೇಡಿ. ಯಾರನ್ನ ಕಷ್ಟದಲ್ಲಿದ್ರೆ, ಯಾರನ್ನ ದುಃಖದಲ್ಲಿದ್ರೆ, ಮನೇಲಿ ಏನಾದರೂ ಸೋದನೆ ಇದ್ರೆ ಕಣ್ಣೀರು ಹಾಕಿ ಪ್ರೇಯರ್ ಮಾಡಿ. ಅಳೋರ ಜೊತೆ ಅಳಿ, ನಗೋರ ಜೊತೆ ನಗಿ. ಆಮೆನ್. ಹಲ್ಲೆಲೂಯಾ. ಯಾರನ್ನ ಅಳ್ತಾ ಇರೋವಾಗ ನೀವು ನಗೋದು, ಯಾರನ್ನ ನಗ್ತಾ ಇರೋವಾಗ ನೀವು ಅಂದ್ರೆ ಹೇಗಿರ್ತದೆ? ಅವ್ರು ಬೇಜಾರಾಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರನ್ನ ಇದ್ರೆ ಕಣ್ಣೀರು ಹಾಕಿ ಪ್ರೇಯರ್ ಮಾಡಿ, ದುಃಖದಿಂದ ಪ್ರೇಯರ್ ಮಾಡಿ, ಬೇಸರದಿಂದ ಪ್ರೇಯರ್ ಮಾಡಿ. 9:10 ಇರ್ತದಲ್ಲ. 11ನೇ ವಚನ. ಸಹೋದರರೇ, ನೀವು ಒಬ್ಬರಿಗೊಬ್ಬರು ನಿಂದಿಸಬೇಡಿ. ಒಬ್ಬನೊಬ್ಬನ ಇವ್ರು ಹಿಂಗೆ ಅವರೇ, ಇವ್ರು ಈ ತರ ಅವರ ಆ ತರ, ಪಾಸ್ ಹಿಂಗೆ, ವಿಶ್ವಾಸಿ ಹಂಗೆ, ನಮ್ಮಪ್ಪ ಹಿಂಗೆ, ನಮ್ಮಮ್ಮ ಹಂಗೆ ಹೇಳ್ಬೇಡಿ. ನಿಮ್ ಚರ್ಚ್ ಬಗ್ಗೆ, ನಿಮ್ ಮನೆಯವ್ರ ಬಗ್ಗೆ, ಯಾರ ಬಗ್ಗೆನೇ ಹೇಳ್ಬೇಡಿ. ನಿಮ್ಮ ಓನರ್ ಬಗ್ಗೆ ಕೂಡ ಹೇಳ್ಬೇಡಿ. ಅವ್ರು ಹೇಳ್ಕೊಟ್ರಲ್ಲ ಪಾಸ್ ಸರಿಯಾಗಿ ಏನ್ ಮಾಡ್ಬೇಕು? ಅವ್ರು ಮತ್ತೆ ಎದ್ದುಲ್ಲಪ್ಪ, ಮತ್ತೆ ಅವ್ರಿಗೆ ಹೇಳಿದಷ್ಟು ಅಭಿಷೇಕ ಕೊಡಪ್ಪ. ನಿಂದಿಸಂಗಿಲ್ಲ. ಯಾರನ್ನು ನಿಂದಿಸಬೇಡಿ ಅಂದ್ರೆ ಪಾಸ್ ಇದ್ದಾರೆ, ಗಂಡನಿದ್ದಾರೆ, ಹೆಂಡತಿಗಿದ್ದಾರೆ, ಮಕ್ಕಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 13ನೇ ವಚನಕ್ಕೆ ಬನ್ನಿ. 4:13 ಏನ್ ಹೇಳ್ತೈತೆ? ಇವತ್ತು ಇಲ್ಲವೇ ನಾಳೆ
ನಾವು ಇಂಥ ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುವುದು ನಿಮ್ಗೆ ಗೊತ್ತಿಲ್ಲ. ಜೀವದಿಂದಿದ್ರೆ, ದೇವರ ಚಿತ್ತ ಇದ್ರೆ ನಾವು ಬರ್ತೀವಿ, ನಾವು ಹೋಗ್ತೀವಿ, ನಾವು ಕೊಡ್ತೀವಿ, ನಾವು ಆ ಪಾರಿಗೆ ಹೋಗಿ ಬರ್ತೀವಿ, ನನಗೆ ವೀಸಾ ಸಿಗುತ್ತೆ, ಅದ್ ಬಿಟ್ಟು ಬರ್ತೀನಿ, ಹೋಗ್ತೀನಿ ಅಂತ ಕನ್ಫರ್ಮ್ ಆಗಿ ಮಾತಾಡಬೇಡಿ. ದೇವರ ಚಿತ್ತ, ದೇವರ ಕೃಪೆ ಜೀವನದಿದ್ರೆ, ದೇವರು ನನ್ನನ್ನು ಇಟ್ಟಿದ್ರೆ ಖಂಡಿತ ಬರ್ತೀನಪ್ಪ. ಅಲ್ಲಿ ನೋಡಲ್ಲ, ಹಂಗೆ ಹೇಳ್ಕೊಡ್ತದೆ, ನಾನಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. 14ನೇ ವಚನ ನೋಡಿ, 16 ವಚನ. ಹೀಗೆ ಹೇಳಿದರೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಹಂಗೆ ಹೇಳಿದರೆ ಅಂತಹ ಹೊಗಳಿಕೆ ಎಲ್ಲ ಕೆಟ್ಟದ್ದೇ. ಅಲ್ಲೆಲ್ಲೂಯ್ಯ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೆ ಒಳಗಾಗಿ. ಒಳ್ಳೆಯದು ಯಾವುದು? ಯೇಸುವನ್ನು ನಂಬೋದು ಒಳ್ಳೆಯದು. ಈ ಇರೋ ಎಲ್ಲ ಒಳ್ಳೆಯದರಲ್ಲಿ ತುಂಬಾ ದೊಡ್ಡದು ಯಾವುದು ಗೊತ್ತಾ? ಯೇಸುವನ್ನು ನಂಬೋದು. ಅಂದ್ರೆ ವಾಕ್ಯ ಪ್ರಕಾರ ನಡೆಯೋದೇ ಒಳ್ಳೆ ಕೆಲಸ. ಅದು ಯೋಹಾನ 6ನೇ ಅಧ್ಯಾಯದಲ್ಲಿ ಬಂದಿದೆ. ಆಮೇಲೆ ಇರೋದ್ರಲ್ಲಿ ಬೆಸ್ಟ್ ಯಾವುದಂದ್ರೆ ಯೇಸುವನ್ನು ನಂಬೋದು. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಬನ್ನಿ 5ನೇ ಅಧ್ಯಾಯ ಬನ್ನಿ. 5 ಅಧ್ಯಾಯಕ್ಕೆ ವಾಚೋ. 5ನೇ ಅಧ್ಯಾಯದಲ್ಲಿ ಏನ್ ಹೇಳ್ತದೆ? 1ನೇ ವಚನದಿಂದ 6ನೇ ವಚನದ ತನಕ ಶ್ರೀಮಂತರ ಬಗ್ಗೆ ಮಾತಾಡ್ತದೆ. ಯಾವ್ದ್ರ ಬಗ್ಗೆ ಮಾತಾಡ್ತದೆ? ಐಶ್ವರ್ಯವಂತರ ಬಗ್ಗೆ ಮಾತಾಡ್ತದೆ. ಏನ್ ಮಾತಾಡ್ತದೆ? ಧನಿಕರೇ ಕೇಳಿದ್ರೆ ನಿಮಗೆ ಬರುವ ದುರುದ್ದೇಶಗಳಿಗಾಗಿ ಕಣ್ಣೀರಿಡಿ, ಗೋಲಾಡಿರಿ. ನಿಮ್ಮ ಧನವು ನಾಶವಾಗಿ, ನಿಮ್ಮ ಬಟ್ಟೆಗಳು ನುಸಿರಿ. ಹುಷಾರ್, ಅದೊಂದಿನ ಯಾರಿಗೋ ಪಾಲಾಗ್ಬಿಡ್ತೈತೆ. ನಿಮ್ ಬಟ್ಟೆ ನಾಶನ ಆಗುತ್ತೆ, ಬಂಗಾರ ನಾಶನ ಆಗುತ್ತೆ, ನಿಮ್ ದುಡ್ಡು ಹೋಗ್ಬಿಡ್ತೈತೆ, ಖಾಲಿ ಆಗ್ಬಿಡ್ತೈತೆ, ಇಲ್ಲ ಯಾರೋ ಕದ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲ ಬಿಟ್ಬಿಟ್ಟು ಸತ್ತು ಹೋಗ್ತೀಯ. ಜಾಗ್ರತೆ. ಹಣವಂತರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಐಶ್ವರ್ಯವಂತರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ. ದೇವರು ನೀವು ಎಚ್ಚರ. अमीर आदमी को बोलते हैं तुम्हारा पैसा चला जाएगा, तुम्हारा चाम चला जाएगा, तुम्हारा सोना चला जाएगा, तुम्हारा कपड़ा गलीज हो जाएगा, नष्ट हो जाएगा. खेत प्रभु आएगा, प्रभु का दिन आएगा, सिद्ध हो जाओ. ದೇವರು ಬರೋ ದಿನ ಹತ್ರ ಆಗಿದೆ, ಸಿದ್ಧರಾಗ್ಬಿಡಿ. ನೀವು ಆ ಆಸೆ ಬಿಟ್ಬಿಟ್ಟು ಅದು ಮಾಡದಿರ್ಲಿ ನಿಮ್ಮ ಮನೆಯಲ್ಲಿ. ವಾಕ್ಯ, ದೇವರು, ಪ್ರೇಯರನ್ನು, ದುಡ್ಡು ಬೇಕು ಬೇಡ ಅಂದಿಲ್ಲ, ಅದನ್ನೇ ಪ್ರೀತಿಸಿ ದೇವರನ್ನ ಪ್ರೀತಿಸ್ತೀರಿ. ಬೇಡ, ನೀನು ಹಣವನ್ನ ದೇವರನ್ನ ಪ್ರೀತಿಸಲಾರೆ. ಕೇಳಿದ್ರೆ ಮತ್ತಾಯ ಗ್ರಂಥದಲ್ಲಿ ವಾಕ್ಯ, ನೀನು ದುಡ್ಡನ್ನ ದೇವರನ್ನ ಸೇವಿಸಲಾರೆ. ಕೇಳಿ ಎಲ್ಲಾರು, ನೀನು ದುಡ್ಡನ್ನು ಪ್ರೀತಿಸಿದ್ರೆ ದೇವರು ಇಟ್ಕೊಳಕ್ಕಾಗಲ್ಲ. ದೇವರು ಪ್ರೀತಿಸಿದ್ರೆ ನಿನ್ಗೆ ದೇವರು ಇರ್ತಾನೆ, ದುಡ್ಡು ಇರ್ತದೆ. ಆವಾಗ ದುಡ್ಡು ಬೇಕಂದ್ರೆ ದೇವರು ಬೇಡ ಅಂತ ಹೇಳಲ್ಲ, ಬೇಕು. ನಿನ್ ದುಡ್ಡು ಮಾಡಿ ದುಡ್ಡು ಇರ್ತದೆ, ಅದು ಏನ್ ಬೇಕು ಖರ್ಚು ಮಾಡ್ಕೋ. ನಿನ್ನ ಮನಸ್ಸು ದುಡ್ಡು ಮೇಲೆ ಇದ್ದಷ್ಟು ದೇವ್ರ ಮೇಲೆ ಇಲ್ಲ ಅಂದ್ರೆ ಅಂತ ಅದರ ಅರ್ಥ ಆಗ್ತದೆ. ನಿನ್ ಮೈಂಡ್ ಎಲ್ಲ ಐಶ್ವರ್ಯ ಮೇಲೆಲ್ಲ, ಆಸ್ತಿ ಮೇಲೆಲ್ಲ, ದೇವರ ಮೇಲೆ. ಯಾರ ಮೇಲೆ ಇರಬೇಕು? ಎಲ್ಲಿ ಗಂಟು ಮಾಡಿಟ್ಕೊ ಅಂತ ಹೇಳ್ಕೊಟ್ರು 5ನೇ ಅಧ್ಯಾಯ ಮತ್ತಾಯ ಗ್ರಂಥದಲ್ಲಿ, ಪರಲೋಕದಲ್ಲಿ ಗಂಟು ಮಾಡಿಟ್ಕೊ. ಅಲ್ಲಿ ತುಕ್ಕಿಡಿಯೆಲ್ಲ, ನಿಸಿಡಿಯೆಲ್ಲ ನಾಶ ಆಗಲ್ಲ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೋಬೇಡ, ಅದು ತುಕ್ಕಿಡಿತದೆ, ನಾಶನ ಆಗುತ್ತೆ, ಕಳ್ಳರು ಬಂದು ಕದ್ಕೊಂಡು ಹೋಗ್ತಾರೆ. ಜಾಸ್ತಿ ಐಶ್ವರ್ಯವಂತರು ಸಾಯ ಪಾಪ, ಅವ್ರು ಏನೋ ಅನುಭವಿಸ್ತಾರೆ. ಯಾರಿಗೂ ಬಿಟ್ಬಿಟ್ಟು ಹೋಗಿರ್ತಾರೆ. ಸರ್ಕಾರಕ್ಕೆ ಹೋಗುದಿಲ್ಲ ಅಂದ್ರೆ ಬೇರೆ ಅಣ್ಣ ತಮ್ಮಂದಿರಿಗೆ ಹೋಗುತ್ತಾರೆ ಆಸ್ತಿ. ಆಮೇಲೆ ಹಲ್ಲೆಲೂಯಾ. ಕ್ಲಿಯರ್ ಆಯ್ತಾ? ದೇವರು ಬರೋ ದಿನಕ್ಕಾಗಿ ಐಶ್ವರ್ಯವಂತರು ಏನ್ ಮಾಡ್ಬೇಕಂತೆ? ದೇವರನ್ನೇ ಪ್ರೀತಿಸ್ಬೇಕಂತೆ. ಯಾರನ್ನ ಪ್ರೀತಿಸ್ಬೇಕಂತೆ? ಆ ದಿನಕ್ಕಾಗಿ ಸಿದ್ಧರಾಗಬೇಕು. 7ನೇ ವಚನ, 8ನೇ ವಚನ, 7 वचन 7 से 11 तक देखो. 7 से 11 तक 5ನೇ ಅಧ್ಯಾಯ 7 ರಿಂದ 11. 5 अध्याय 7 से 11 क्या बोलते? ಸಮಾಧಾನವಾಗಿ, ತಾಳ್ಮೆ ಬಗ್ಗೆ ಮಾತಾಡ್ತದೆ. ಏದ್ರ ಬಗ್ಗೆ ಮಾತಾಡ್ತದೆ? ದೀರ್ಘ ಶಾಂತಿ ಅಂತಿದೆ ನೋಡಿ. बहुत समाधान से रहना, शांति से रहना, बहुत आराम से बात करना, फटाफट से ಏನು ಮಾಡಬಾರ್ದು. ನೋಡಿ ಅಲ್ಲಿ ತಾಳ್ಮೆ ಇದೆ ನೋಡಿ, ಅಲ್ಲಿ ಒಂದು ವಚನ ಇದೆ ನೋಡಿ. 7ನೇ ವಚನ ದೀರ್ಘ ಶಾಂತಿ ಅಂತ ಇದೆ ನೋಡಿ, ಅಲ್ಲಿ ಇದೆಯಾ? 11ನೇ ವಚನಕ್ಕೆ ಬನ್ನಿ. ತಾಳಿ ಕೊಡುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ,
ನೀವು ಯೋಬನಲ್ಲಿದ್ದಂಥ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದಂಥದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ತಾಳ್ಮೆಯಿದೆ, ನಿಧಾನವಾಗಿ ಮಾತಾಡಿ, ನಿಧಾನವಾಗಿ ನಿಭಾಯಿಸಿ, ನಿಧಾನವಾಗಿ ಹ್ಯಾಂಡಲ್ ಮಾಡಿ. ತಾಳ್ಮೆ. ರಾಂಗ್ ಡಿಸಿಷನ್ ತಗೊಂಡ್ರೆ ತಾಳ್ಮೆ ಇಲ್ಲ. ದೇವರ ಆಶೀರ್ವಾದ ಕೂಡ ಸಿಗಲ್ಲ. ದೇವರ ವಾಗ್ದಾನ ನಿಮ್ಮ ಲೈಫಲ್ಲಿ ನೆರವೇರಬೇಕಾದ್ರೆ ತಾಳ್ಮೆ ಇರಬೇಕು. ಕಷ್ಟದಲ್ಲಿ ತಾಳ್ಮೆ ಇರಲಿ, ಶೋಧನೆಯಲ್ಲಿ ತಾಳ್ಮೆ ಇರಲಿ, ಪ್ರಾರ್ಥನೆಯಲ್ಲಿ ತಾಳ್ಮೆ ಇರಲಿ, ವಿಶ್ವಾಸದಲ್ಲಿ ತಾಳ್ಮೆ ಇರಲಿ. ತಕ 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 ಅಂತ ರಾಂಗ್ ಡಿಸಿಷನ್ ತಗೋಬೇಡ. ವೆಯ್ಟ್, ನಿಧಾನ, ಸ್ಟಾಪ್. ಅಲ್ಲೂ ಹೇಳ್ತಿರಲ್ವಾ, ಕೆಲವು ತಮಾಷೆ ಹೇಳ್ತಾರಲ್ಲ, ನಿಧಾನ ನಿಧಾನ. ತಾಳಿದವನು ಅಲ್ಲೇ ಜನರಿಲ್ಲ, ತಾಳಿದವನು ಬಾಡಿಯಾನ, ತಾಳಿದವನು ಬದುಕ್ತಾನಂತೆ, ತಾಳ್ಮೆಯಿಂದಿರೋನು ಬದುಕ್ತಾನಂತ, ತಾಳ್ಮೆಯಿಂದಿರೋನು ಮೇಲಿಗೆ ಬರ್ತಾನಂತೆ, ತಾಳ್ಮೆ ಇರೋನು ಎಲ್ಲಾದ್ರಲ್ಲಿ ಅವನಿಗೆ ಐ ಅಂತ ಇರ್ತಕ್ಕಂಥ. ಆಮೇಲೆ ಇವತ್ತಿಂದ ಕಣ್ಗಳು ತಗೊಂಡೋಗಿ ಬನ್ನಿ, 12ನೇ ವಚನಕ್ಕೆ ಬನ್ನಿ. 12 से 18 तक, 12 से 18 तक 5ನೇ ಅಧ್ಯಾಯ 12ರಿಂದ 18ವರೆಗೂ ಪ್ರಾರ್ಥನೆ ಬಗ್ಗೆ, ಪಾಪದ ಬಗ್ಗೆ, ರೋಗ ಬಿಡುಗಡೆ ಬಗ್ಗೆ ಮಾತಾಡ್ತದೆ. पाप का विषय में, प्रार्थना का विषय में, अनारोग्य विषय में बात करते हैं. आरोग्य विषय में ಹೇಗಿದೆ? ಮೊದಲನೇ ವಾಕ್ಯದಲ್ಲಿ ನಿಮ್ಮಲ್ಲಿ ಚೆನ್ನಾಗಿರೋದಿದ್ದಾನ, ದೇವರಿಗೆ ಪ್ರೇಯರ್ ಮಾಡಿ. ಅವನು ಯಾರು ಪ್ರೇಯರ್ ಮಾಡಲಿ? देवರಿಗೆ प्रेयर मानो. तुम्हारा अंदर अच्छा वाला है, इसको प्रभु को महिमा करना. तुम्हारे में ठीक करीब है, पास्टर को बुलाओ. आमेन. ಸಭೆಯ ಹಿರಿಯರನ್ನು ಕಳಿಸಿ ಎಣ್ಣೆ ಹಚ್ಚಿ ಪ್ರೇಯರ್ ಮಾಡಿದ್ರೆ ಮೇಲಾಗುತ್ತೆ. ಒಬ್ಬರಿಗೊಬ್ರು ಪಾಪಗಳು ಹೇಳ್ಕೊಳ್ಳಿ, ಒಬ್ಬರು ಪಾಪಗಳು ಒಬ್ಬರ ಹತ್ರ ಅರಿಕೆ ಮಾಡಿ, ನಿಮಗೆ ಸ್ವಸ್ಥತೆ ಸಿಗ್ತದೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನ ಸ್ವಸ್ಥಪಡಿಸ್ತದೆ. ನೀತಿವಂತನ ಅತ್ಯಾಸಕ್ತಿ ಪ್ರಾರ್ಥನೆ ಬಹು ಬಲವುಳ್ಳದು. ಯಾಕನ್ನ ಪ್ರೇಯರ್ ಮಾಡುವಾಗ ನೀವು ನಂಬಿಕೆಯಿಂದ ಗಟ್ಟಿಯಾಗಿ ನಂಬಿಕೆಯಿಂದ ಪ್ರೇಯರ್ ಮಾಡಿ, ನಂಬಿಕೆಯಿಂದ ಪ್ರೇಯರ್ ಮಾಡಬೇಕು. ಹೇಗೆ? ಯಾಕನ್ನ ಪ್ರೇಯರ್ ಮಾಡುವಾಗ ಹುಷಾರಿರೋರಿಗೆ ಏನ್ ಮಾಡ್ಬೇಕು? ಒಂದು ಹಲ್ಲೆಲೂಯ ಪೂರ್ಣ ಮನಸ್ಸಿನಿಂದ ಮಾಡಿ. ಅವರಿಗೆ ನಿಮ್ಮ ಅಕ್ಕದಲ್ಲಿ ಪ್ರೇ ಮಾಡ್ತೀವಿ, ಹಂಗೆ ಪೂರ್ಣ ಮನಸ್ಸಿನಿಂದ ಪ್ರೇ ಮಾಡಿ. ಯಾಕನ್ನ ಪ್ರೇ ಮಾಡುವಾಗ ಪೂರ್ಣ ನಂಬಿಕೆಯಿಂದ ಮಾಡಿ. ಹಲ್ಲೆಲೂಯ. ಅದ್ಭುತ ನಡೀತೈತೆ ಅಂತ ಮಾಡಿ. ಮೂರನೇದು ಅದ್ಭುತ ನಡೀತೈತೆ, ನಾನು ಪ್ರೇಯರ್ ಮಾಡಿದೆ ಅಂತ ಮಾಡಿ. 4ನೇದು ಆಮೇಲೆ ನಾನು ಪ್ರೇಯರ್ ಮಾಡಿದ್ರೆ ಉತ್ತರ ಕೊಡ್ತಾನೆ ಅಂತ ಮಾಡಿ. 5ನೇದು ಆಮೇನ್, ಹಲ್ಲೆಲೂಯ, ಆಮೇನ್. ಸ್ವಸ್ಥರಾಗಬೇಕಾದ್ರೆ ಒಬ್ಬರಿಗೊಬ್ರು ಪಾಪಗಳು ಹೇಳ್ಬೋದು. ನಾಚಿಕೆ ಪಡಬೇಡ ಪಾಪಗಳು ಹೇಳ್ಕೊಳ್ಳೋದಕ್ಕೆ. ನೀನೇನ್ ಪಾಪ ಮಾಡ್ತೀಯ ಅದನ್ನು ಹೇಳೋದಕ್ಕೆ ನಾಚಿಕೆ ಪಡಬೇಡ, ನಿನಗೆ ಮೇಲಾಗುತ್ತೆ. तुम पाप बता दो, दूसरा आदमी तुम्हारा पाप, दूसरा विश्वासी तुमको ठीक हो जाएगा. हालेलुया. सो ನಮಗೆ ಪಾಪಗಳು ಕಾಯಿಲೆ ಕೊಡ್ತೈತೆ, ಏನ್ ಕೊಂಡ್ರೆ ಬಿಡುಗಡೆ ಸಿಗ್ತೈತೆ. ಒಬ್ರಿಗೊಬ್ರು ಪ್ರೇ ಮಾಡಿದ್ರೆ ಮೇಲಾಗುತ್ತೆ. ಹುಷಾರಿದ್ರು ಪಾಸ್ಟ್ ಕಳಿಸಿ ಪ್ರೇ ಮಾಡಿದ್ರೆ ಎಣ್ಣೆ ಹಚ್ಚಿ ಮೇಲಾಗುತ್ತೆ. ಚೆನ್ನಾಗಿರೋ ದೇವನ ಆರಾಧಿಸಬೇಕು, ಆಸಕ್ತಿಯಿಂದ ಪ್ರೇ ಮಾಡಬೇಕು. ಆಸಕ್ತಿಗೆ ಉದಾಹರಣೆ ಎಲಿಯ. ಆಸಕ್ತಿಗೆ ಉದಾಹರಣೆ ಯಾರು? ಎಲಿಯ. ಲಾಸ್ಟ್ 19-20 ಇದೆಲ್ಲಾರು ಮಾಡಬೇಕು. ಏನು? ನಿಮ್ಮಲ್ಲಿ ಯಾರಾದ್ರೂ ಪಾಪದಲ್ಲಿ ಬಿದ್ದೋಗೋಣ, ಪಾಪದಲ್ಲಿ ಬಿದ್ದೋಗೋಣ, ಏನ್ ಮಾಡ್ಬೇಕಂತ ನೀನು ಹೋಗಿ ಅವ್ರ ಹತ್ರ ಕೂತ್ಕೊಂಡು, ಸಿಸ್ಟರ್, ಬ್ರದರ್, ನೀನು ಈ ತಪ್ಪಲ್ಲಿದೀಯಾ, ಪಾಪದಲ್ಲಿ ಇದೀಯಾ, ಇದನ್ನ ಬಿಟ್ಬಿಡು, ದೇವರು ನಿನ್ನನ್ನು ಕರುಣಿಸ್ತಾನೆ. ಆ ಬ್ರದರ್, ಆ ಸಿಸ್ಟರ್ ನಿನ್ ಮಾತುಗಳು, ನಿನ್ ವಾಕ್ಯಗಳು ಕೇಳಿ ತಿರುಗಿಬಿಟ್ಟು ಪಾಪನ ಬಿಟ್ಬಿಟ್ರೆ ನಿನ್ನ ಆ ಆತ್ಮ ನಿನ್ನ ಲೆಕ್ಕದಲ್ಲಿ ಅವರು ಜೀವ ಪರಲೋಕಕ್ಕೆ ಹೋಗ್ತದೆ. ನರಕದಿಂದ ತಪ್ಪಿಸ್ಕೊಂಡು, ಮರಣದಿಂದ ತಪ್ಪಿಸಿಕೊಂಡು. ಒಂದು ಪಾಪಿ ದೇವರ ಕಡೆಗೆ ತಿರುಗಿಸ್ತೀಯ ಅಂತ, ಒಂದು ಪಾಪಿಯನ್ನ ದೇವರ ಕಡೆಗೆ ತಿರುಗಿಸ್ತೀಯ. ಅವ್ರು ನಾನು ಕೇಳಲ್ಲ, ಅವ್ರು ಕೇಳಲ್ಲ, ಅವ್ರು ನಿನ್ನ ಹತ್ರ ಮಾತಾಡಲ್ಲ, ಮೆಲ್ಲಿಗೆ ಹೋಗ್ಬೇಕು. ಶಿಶು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇಲ್ಲ ಟೈಮ್ ಇಲ್ಲ, ಇಲ್ಲ ಸ್ವಲ್ಪ ಮಾತಾಡ್ಬೇಕು, ಸಾಯಂಕಾಲ ಸಿಗಲ್ಲ ಅಂತ ಹೇಳ್ಬೇಕು. ಆಮೇಲೆ ಬ್ರದರ್ ಸ್ವಲ್ಪ ಮಾತಾಡ್ಬೇಕು ನಿಮ್ಮ ಹತ್ರ. ಹಂಗೆ ಅವ್ರು ಸಿಗಲ್ಲ, ಅವ್ರು ಸಿಗೋಕೆ ಬಿಡಿಸ್ತಾನೆ ಬಿಡಲ್ಲ. ಆಮೇಲೆ ಇಲ್ಲ ಸ್ವಲ್ಪ ಮಾತಾಡ್ಬೇಕು. ನೀನೇನ್ ಮಾತಾಡ್ತೀಯ ಅಂತಾರೆ ಅವರು.
ಇಲ್ಲ ನನಗೇನು ಮಾತಾಡೋಣ, ನಮ್ಮ ದೇವ್ರ ಬಗ್ಗೆ ಎಲ್ಲ ಹೇಳ್ಬೇಡ, ದೇವ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಬೇಕು. ಆವಾಗ ಮಾತಾಡ್ತಾರೆ. ಅವಾಗ ಕುತ್ಕೋ, ಅವಾಗ ಹೇಳು, ನೀನು ಒಂದು ಪಾಪಿನ ದೇವ್ರ ಕಡೆ ತಿಳಿಸು. ಅವನ ಆತ್ಮ ನರಕದಿಂದ ತಪ್ಪಿಸ್ಕೊಂಡು ನಿತ್ಯ ಜೀವಕ್ಕೆ ಹೋಗ್ತಾನೆ. ಇದು ಯಾಕೋಬ ಗ್ರಂಥದ ವಿವರಣೆ. 5 ಅಧ್ಯಾಯ 1 ಅವರಲ್ಲಿ ಎಷ್ಟು ವಿಷಯಗಳಿದೆ ನೋಡಿ. ಅವಾಗ ಯಾಕೋಬ ಗ್ರಂಥ ಎತ್ಕೊಂಡು ಓದಿ, ನಿಮ್ಮ ನಂಬಿಕೆ, ತಪ್ಪುಗಳು, ನೀವು ಮಾಡಬೇಕಾದದ್ದು, ಮಾಡದೇ ಇರೋದು ಎಲ್ಲ ಹೇಳ್ಕೊಡ್ತದೆ ಈ ಗ್ರಂಥ. ಕಣ್ಣು ಮುಚ್ಚನ್ನು ಎದ್ದಿದ್ರು. ದೇವನಾಮಕ್ಕೆ ಸ್ತೋತ್ರ. ಮಕ್ಕಳು ನೀವು ಡೈಲಿ ಬೇಗ ಬರ್ತಾ ಇದ್ದೀರಾ, ಹಂಗೆ ಬರಬೇಕು. ಭಾನುವಾರ ಕೂಡ ಎಲ್ಲ ದಿನ. ನೀವು ಲೇಟಾಗಿ ಬಂದಲ್ಲ, ಯಾಕೆ? ಕಣ್ಣು ಮುಚ್ಚಿ. ಥ್ಯಾಂಕ್ ಯು ಅಪ್ಪ. ಪರಿಶುದ್ಧ ನಮ್ಮ ದೇವರೇ, ಯಾಕೋಬ ಗ್ರಂಥದಲ್ಲಿ ನಮಗೋಸ್ಕರ ಮಾತಾಡಿದೆ. ಯಾಕೋಬ ಗ್ರಂಥದಲ್ಲಿ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಅನೇಕ ವಿಷಯಗಳು, ಶೋಧನೆ ಬಗ್ಗೆ, ನಂಬಿಕೆ ಬಗ್ಗೆ, ಜ್ಞಾನದ ಬಗ್ಗೆ, ಕಷ್ಟವನ್ನು ಸಹಿಸ್ಕೋ, ಐಶ್ವರ್ಯವಂತರ ದುರ್ಗತಿ ಬಗ್ಗೆ, ಪಾಪ ಮಾಡಬೇಡ, ವಾಕ್ಯ ಪ್ರಕಾರ ನಡಿ, ಕೋಪನ ನಿಧಾನವಾಗಿ ಮಾಡ್ಕೋ, ವರಗಳು ದೇವರಿಂದ ಸಿಗ್ತದೆ, ನಾಲಿಗೆಯನ್ನು ಭದ್ರವಾಗಿಟ್ಕೋ. ಆಮೇಲೆ ನಾವು ದೇವರಿಂದ ಹುಟ್ಟಿದ್ದೀವಿ. ಆಮೇಲೆ ನಿಜವಾದ ಜ್ಞಾನ ಹೇಗಿರ್ತದೆ, ನಂಬಿಕೆಯಲ್ಲಿ ಕ್ರಿಯೆಗಳಿರಲಿ. ದೇವರೇ, ನಾಲಿಗೆ ಬಗ್ಗೆ ಮಾತಾಡಿದೆ, ನಾಲಿಗೆನ ಕಂಟ್ರೋಲಲ್ಲಿ ಇಟ್ಕೋಬೇಕಂತ ಮಾತಾಡಿದೆ, ನಂಬಿಕೆ ಬಗ್ಗೆ ಮಾತಾಡಿದೆ, ತಾಳ್ಮೆ ಬಗ್ಗೆ ಮಾತಾಡಿದೆ. ಅಲ್ಲೆಲ್ಲ ಮಾತುಗಳೆಲ್ಲ, ಜ್ಞಾನವೆಲ್ಲ, ತಿಳುವಳಿಕೆಲ್ಲ, ವಿವೇಕವೆಲ್ಲ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರು ಉಂಟಾಗಲಿ. ಆಶೀರ್ವದಿಸು, ಬಲಪಡಿಸು, ಕಾಯಿ ಯೇಸುವಿನ ನಾಮದಲ್ಲಿ ಕಾಪಾಡು. ಯೇಸುವಿನ ನಾಮದಲ್ಲಿ ಆಮೆನ್, ಆಮೆನ್, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪವಿತ್ರಾತ್ಮನ ಉನ್ನತಿ ಯಾವಾಗಲೇ ನಿಮ್ಮೆಲ್ಲರ